ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅಡಿಕೆ ಬೆಳೆಯ ಸುಧಾರಿತ ತಳಿಗಳ ಬಗ್ಗೆ ಡಾಕ್ಟರ್ ಎಸ್.ವೈ. ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಅಡಿಕೆ ಮುಖ್ಯವಾದ ತೋಟದ ಬೆಳೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಈ ಅಡಿಕೆ ಬೆಳೆಯನ್ನು ರೈತರು ಬೆಳೀತಾ ಇದ್ದಾರೆ. ಇನ್ನು ಬೇರೆ ಬೇರೆ ರೈತರು ಈ ಬೆಳೆಯನ್ನು ಹೆಚ್ಚು ಹೆಚ್ಚು ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ನಾವು ಈ ಅಡಿಕೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಡಿಕೇರಿಯಲ್ಲಿರುವಂಥ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ತೋಟಗಾರಿಕಾ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಸ್.ವೈ. ಚಂದ್ರಶೇಖರ್ ಅವರು. ನಮಸ್ಕಾರ ಡಾಕ್ಟರ್ ಚಂದ್ರಶೇಖರ್ ಅವರು. ನಮಸ್ಕಾರ. ಮೊದಲಿಗೆ ಈ ಅಡಿಕೆ ಬೆಳೆಯ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಅಡಿಕೆ ನಮ್ಮ ರಾಜ್ಯದ ಒಂದು ಪ್ರಮುಖವಾದಂಥ ವಾಣಿಜ್ಯ ಬೆಳೆ. ಇದು ಇದರ ಕೃಷಿ ಯಾವಾಗ ಪ್ರಾರಂಭವಾಯಿತು ಅನ್ನೋದು ನಿಖರವಾದ ಮಾಹಿತಿ ಇಲ್ಲದಿದ್ದರೂ ಕೂಡ ನಮ್ಮ ದೇಶದಲ್ಲಿ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿಯೇ ಇದರ ಕೃಷಿ ಇತ್ತು ಅಂತ ಕಾವ್ಯಗಳಿಂದ ಕಂಡು ಬಂದಿದೆ. ಅದೇ ಥರ ರಾಜ್ಯದಲ್ಲಿ ಸಹ 7ನೇ ಶತಮಾನದಲ್ಲಿ ಕೃಷಿ ಪ್ರಾರಂಭವಾಯಿತು ಅಂತ ದಾಖಲೆಗಳಿವೆ. ಈ ಅಡಿಕೆಯನ್ನು ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಕರಾವಳಿ, ಪಶ್ಚಿಮ ಘಟ್ಟ ಪ್ರದೇಶ ಮತ್ತು ಮೈದಾನ ಪ್ರದೇಶಗಳಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಇದನ್ನು ವ್ಯಾಪಕವಾಗಿ ಬೆಳೀತಾ ಇದೆ. ಅಂದರೆ ನಮ್ಮಲ್ಲಿ ಒಳ್ಳೆ ಉತ್ಪಾದನೆ ಕೂಡ ಇದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಹೇಳೋದಾದರೆ ನಮ್ಮ ದೇಶದಲ್ಲಿ ಸುಮಾರು 731,000 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಅದರ 68% ನಮ್ಮ ರಾಜ್ಯದಲ್ಲೇ ಬೆಳೆಯಲಾಗ್ತದೆ. ಕರ್ನಾಟಕದಲ್ಲಿ ಅಂದರೆ ಸುಮಾರು 500,000 ಹೆಕ್ಟೇರ್ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಇದನ್ನು ಕರ್ನಾಟಕದಲ್ಲಿ ಬೆಳೀತಿದ್ದಾರೆ. ಅಂದರೆ ನಾವು ಪ್ರಮುಖವಾದಂಥ ರಾಜ್ಯ, ಅಡಿಕೆ ಬೆಳೆಗೆ ಪ್ರಮುಖವಾದಂಥ 68% ನಾವೇ ಕಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಿಂದನೇ ಉತ್ಪಾದನೆ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಇದು ಪ್ರಮುಖವಾದಂಥ ವಾಣಿಜ್ಯ ಬೆಳೆ. ಇದಲ್ಲದೆ ಕೇರಳದವರು ಸ್ವಲ್ಪ ಬೆಳೀತಾರೆ. ಅದಲ್ಲದೆ ತಮಿಳುನಾಡು ಮತ್ತು ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳದ ರಾಜ್ಯಗಳು ಕೂಡ ಸ್ವಲ್ಪ ಮಟ್ಟಿಗೆ ಈ ಅಡಿಕೆಯನ್ನು ಬೆಳೀತಾರೆ. ಅಂದರೆ ಈ ಅಡಿಕೆ ಬೆಳೆಯ ಉಪಯೋಗಗಳು ಏನು ಅಂತೀರಿ? ತೆಂಗಿಗೆ ನಾವು ಕಲ್ಪವೃಕ್ಷ ಅಂತ ಕರಿತೀವಿ. ಅದೇ ಥರ ಅಡಿಕೆಯಲ್ಲೂ ಕೂಡ ಪ್ರತಿಯೊಂದು ಭಾಗವೂ ಸಹ ಒಂದಲ್ಲ ಒಂದು ರೀತಿ ಉಪಯೋಗ ಆಗ್ತದೆ. ಅಡಿಕೆ ಮುಖ್ಯವಾಗಿ ಆಹಾರದ ಬೆಳೆ ಇಲ್ಲ ಆದರೂ ಕೂಡ ಇದು ಒಂದು ಪ್ರಮುಖ ವಾಣಿಜ್ಯ ಬೆಳೆಯ ಉಪಯೋಗವಾಗಿ ಬಳಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಅಡಿಕೆಯನ್ನು ಮುಖ್ಯವಾಗಿ ಬಳಸೋದಿಲ್ಲ ಅಂದರೆ ಸೇವಿಸುವುದು, ಅಂದರೆ ಜೀರ್ಣಶಕ್ತಿ ಸುಧಾರಣೆಗೋಸ್ಕರ ಇದನ್ನು ಬಳಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈ ಅಡಿಕೆ ಬೇಯಿಸುವಾಗ ಉಂಡೆ ಅಂತ ಮಾಡ್ತೀವಲ್ಲ, ಅಂಥ ಸಂದರ್ಭದಲ್ಲಿ ಟ್ಯಾನಿನ್ ಅಂಶ ಅಂತ ಬರುತ್ತೆ. ಈ ಅಂಶವನ್ನು ಒಂದು ಚರ್ಮದ ಒಂದು ಫ್ಯಾಕ್ಟ್ರೀಸ್ ಏನಿದಾವೆ ಅದರ ತಯಾರಿಕೆಯಲ್ಲಿ ಕೂಡ ಇದನ್ನು ಬಳಸ್ತಾರೆ. ಅದೇ ಹದ ಮಾಡೋದು ಅಂತೀವಲ್ಲ ಅದಕ್ಕೆ. ಅದಲ್ಲದೆ ಕೆಲವು ಆಲ್ಕಲಾಯ್ಡ್ಸ್ ಅಂತೀವಿ, ಈ ಒಂದು ಅಡಿಕೆಯಲ್ಲಿರ್ತಕ್ಕಂಥ ಆಲ್ಕಲಾಯ್ಡ್ಸ್ ಅಂತೀವಿ, ಅವು ಔಷಧಿ ಗುಣಗಳನ್ನು ಸಹ ಹೊಂದಿದೆ. ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಅರಿಕೊಲೈನ್ ಮತ್ತು ಅರಿಕಾಯ್ಡಿನ್ ಅಂತ 2 ಪ್ರಮುಖ ಆಲ್ಕಲಾಯ್ಡ್ಸ್ ಇದ್ದಾವೆ. ಇವು ಜೀರ್ಣಾಂಗದಲ್ಲಿ ಒಂದು ಉತ್ತೇಜಕವಾಗಿ ಕೆಲಸ ಮಾಡ್ತವೆ. ಸೊ ಇದರಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳಾಗಿ, ಉದಾಹರಣೆ ದುಂಡುಗಳು ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಇತರೆ ಹುಳುಗಳಿರ್ತಕ್ಕಂಥದ್ದು ಒಂದೆಲ್ಲ ನಾಶ ಆಗ್ತವೆ ಈ ಒಂದು ಆಲ್ಕಲಾಯ್ಡ್ ಇರ್ತಕ್ಕಂಥ ಅಂಶ ಇರೋದ್ರಿಂದ. ಅದ್ರ ಜೊತೆಗೆ ಈಗ ನಾವು ತಾಂಬೂಲ ಸಾಮಾನ್ಯವಾಗಿ ಬಳಸ್ತೀವಿ. ಸೊ ಬಾಯಲ್ಲಿ ಇರ್ತಕ್ಕಂಥ ದುರ್ವಾಸನೆ ಹೋಗ್ತಕ್ಕಂಥದ್ದು ಇರ್ಬೋದು, ಅಥವಾ ದಂತಕ್ಷಯ ಇದೆಯಲ್ಲ, ಇವೆಲ್ಲ ನಿವಾರಣೆ ಆಗಲಿಕ್ಕೆ ಈ ಒಂದು ಅಡಿಕೆ ಪ್ರಮುಖವಾದಂಥ ಪಾತ್ರ ವಹಿಸುತ್ತದೆ. ಅದಲ್ಲದೆ ಈ ಅಡಿಕೆ ಏಷ್ಯನ್ ರಾಷ್ಟ್ರಗಳೇನಿದ್ದಾವೆ, ಸೊ ಈ ರಾಷ್ಟ್ರಗಳಲ್ಲಿ ಹೆಚ್ಚು ಬಳಕೆ ಆಗ್ತಕ್ಕಂಥ ಒಂದು ಪ್ರಮುಖವಾದಂಥ ವಸ್ತು. ಅದರಲ್ಲಿ ಒಂದು ಅಂದಾಜಿನ ಪ್ರಕಾರ 1/10 ಜನರು ಈ ಅಡಿಕೆಯನ್ನು ಬಳಸ್ತಾ ಇದ್ದಾರೆ. ಅಂದರೆ ಕೈಗಾರಿಕೆಗಳಲ್ಲೂ ಇದನ್ನು ಬಳಸ್ಕೋಬೋದು ಅಂತೀರಿ? ಎಸ್, ಪ್ರಮುಖವಾಗಿ ನಾನು ಆಗಲೇ ಹೇಳಿದೆ, ಟ್ಯಾನಿನ್ ಅಂಶವನ್ನು ನಾವು ಚರ್ಮದ ಹದ ಮಾಡೋಕ್ಕೆ ಬಳಸ್ತಾರೆ. ಮತ್ತು ಇದರಿಂದ ಬರ್ತಕ್ಕಂಥ ಸ್ಲರಿ ಏನು ಬಣ್ಣ ಕೊಡಲಿಕ್ಕೆ ಬಳಸ್ತಾರೆ, ಡೈ ಆಗಿ ಕೂಡ ಬಳಸ್ತಾರೆ ಬಟ್ಟೆ ಕಾರ್ಖಾನೆಗಳಲ್ಲಿ. ಅದಲ್ಲದೆ ಈಗ ಬೇರೆ ಬೇರೆ ಉತ್ಪನ್ನಗಳು ತಮ್ಗೆ ಗೊತ್ತೇ ಇದೆ, ಸಿಪ್ಪೆಯಿಂದ ಇರ್ಬೋದು, ಸೋಗೆಯಿಂದ ಇರ್ಬೋದು, ಈಗ ತಟ್ಟೆಗಳು ಮಾಡ್ತಕ್ಕಂಥದ್ದು, ಕಪ್ಪುಗಳು ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಒಂಬಾಳೆ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ರಿಲಿಜಿಯಸ್ ಫಂಕ್ಷನ್ಸಲ್ಲಿ ಬಳಸ್ತಕ್ಕಂಥದ್ದು. ಸೊ ಎಲ್ಲ ನೋಡೋದಾದರೆ ತೆಂಗನ್ನ ನಾವು ಯಾವ ರೀತಿ ಕಲ್ಪವೃಕ್ಷ ಅಂತ ಬಳಸ್ತೀವಿ, ಅದರ ಎಲ್ಲ ಉಪಯೋಗಗಳಿಂದ ಇದನ್ನು ಕೂಡ ಅದಕ್ಕೆ ಹೋಲಿಕೆ ಮಾಡ್ಬೋದು ಅಂತ ಅನ್ನೋದ್ರಲ್ಲಿ ತಪ್ಪಿಲ್ಲ ಅಂತ. ಇನ್ನು ಮುಖ್ಯವಾಗಿ ನಾವು ಯಾವುದೇ ಒಂದು ಬೆಳೆಯನ್ನು ಬೇಸಾಯ ಮಾಡಬೇಕು ಅಂದರೆ ಅದಕ್ಕೆ ಸೂಕ್ತವಾದಂಥ
ಮಣ್ಣು ಮತ್ತು ಹವಾಗುಣವನ್ನು ನಾವು ನೋಡಿಕೊಂಡು ಮಾಡಬೇಕಾಗತ್ತೆ. ಅಡಿಕೆಗೆ ಸೂಕ್ತವಾದಂಥ ಮಣ್ಣು ಹೇಗಿರಬೇಕು ಅಂತೀರಿ? ಸೊ ಅಡಿಕೆ ಮುಖ್ಯವಾಗಿ ನಾ ಹೇಳಿದಾಗೆ ಮಲೆನಾಡಿಂದ ಹಿಡಿದು ಕೋಸ್ಟಲ್ ಪ್ರದೇಶದಿಂದ ಹಿಡಿದು ಮೈದಾನ ಪ್ರದೇಶದ ಎಲ್ಲ ಪ್ರದೇಶಗಳೆಲ್ಲ ಬೆಳೀತಾ ಇರೋದ್ರಿಂದ ಈಗ ನಾವು ಜಂಬಿಟ್ಟಿಗೆ ನೋಡ್ತೀವಿ ಅಲ್ಲಿ ಕೋಸ್ಟಲ್ ಭಾಗದಲ್ಲಾದರೆ, ಕೆಂಪು ಗೋಡನ ನಮ್ಮ ಮೈದಾನ ಪ್ರದೇಶದಲ್ಲಿ ನೋಡ್ತೀವಿ. ಈಗ ನಾವು ಈ ಮಲೆನಾಡು ಭಾಗಕ್ಕೆ ಬಂದಾಗ ಸ್ವಲ್ಪ ಅಸಿಡಿಕ್ ಸಾಯಿಲ್ಸ್ ಅಂತ ಹೇಳ್ತೀವಿ, ಅಂದರೆ ರಸಸಾರ ಕಡಿಮೆ ಇರ್ತಕ್ಕಂಥ ಪ್ರದೇಶಗಳು. ಸೊ ಎಲ್ಲ ಪ್ರದೇಶಗಳಲ್ಲೂ ಬೆಳೀತಾ ಇದ್ದೀವಿ, ಆದರೆ ಸೂಕ್ತವಾಗಿರ್ತಕ್ಕಂಥ ಜಾಗ ಅಂದರೆ ನಾವು ಕೆಂಪು ಗೋಡು ಅಂತ ಹೇಳ್ತೀವಿ. ಸೊ ಈಗ ಅದಕ್ಕೆ ರಸಸಾರ ಸಾಮಾನ್ಯವಾಗಿ 6 ರಿಂದ 7 ರಸಸಾರ ಇರ್ತಕ್ಕಂಥ ಮಣ್ಣುಗಳು ಇದಕ್ಕೆ ಉತ್ತಮವಾಗಿದೆ ಅಂತ ಹೇಳ್ಬೋದು. ಇನ್ನು ಹವಾಗುಣ ಹೇಗಿರಬೇಕು ಅಂತೀರಿ? ಸಾಧಾರಣವಾಗಿ ಇದು ಹೆಚ್ಚು ಉಷ್ಣಾಂಶವನ್ನು ಬಯಸ್ತಕ್ಕಂಥ ಬೆಳೆ, ಅಂದರೆ ತೀರ ತಂಪಾದ ಪ್ರದೇಶದಲ್ಲಿ ಇದರ ಬೆಳವಣಿಗೆ ಕಡಿಮೆ ಇರುತ್ತೆ. ಸೊ ಆ ದೃಷ್ಟಿಯಲ್ಲಿ ನೋಡಿದ್ರೆ ಸುಮಾರು ಒಂದು 15 ರಿಂದ 30-35 ಡಿಗ್ರಿ ಉಷ್ಣಾಂಶ ಇರ್ತಕ್ಕಂಥ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಸಾಧಾರಣ ಒಂದು ಸಮುದ್ರ ಮಟ್ಟದಿಂದ 1000 ರಿಂದ 1500 ಮೀಟರ್ ಎತ್ತರದವರೆಗೂ ಕೂಡ ಇದನ್ನು ಬೆಳೀಬೋದು. ಅದಲ್ಲದೆ ನೀರು ಇದು ಪ್ರಮುಖವಾಗಿ ಬೇಕು. ಮಳೆಯಾಶ್ರಯದಲ್ಲಿ ಸುಮಾರು ಕಡೆ ಬೆಳೀತಿದ್ದಾರೆ. ಸುಮಾರು 2000 ರಿಂದ 3000, 3500 ವಾರ್ಷಿಕ ಮಳೆ ಇರ್ತಕ್ಕಂಥ ಮಿಲಿಮೀಟರ್ಸ್ ವಾರ್ಷಿಕ ಮಳೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಇದನ್ನು ಬೆಳೀಬೋದು. ಇನ್ನು ಮುಖ್ಯವಾಗಿ ನಾವು ಈ ಅಡಿಕೆ ಕೃಷಿಯನ್ನು ಪ್ರಾರಂಭಿಸೋದಕ್ಕೆ ಯಾವ ಕಾಲ ಸೂಕ್ತ ಅಂತೀರಿ? ಸಾಮಾನ್ಯವಾಗಿ ಖರೀಫ್ ಅಂತ ಹೇಳ್ತೀವಿ. ಮುಂಗಾರು ಪ್ರಾರಂಭ ಆಗ್ತಕ್ಕಂಥದ್ದು ಮೇ ಜೂನ್ ತಿಂಗಳು. ಆ ಸಂದರ್ಭದಲ್ಲಿ ನಾಟಿ ಮಾಡೋದ್ರಿಂದ ನಮಗೆ ಅನುಕೂಲ ಜಾಸ್ತಿ ಆಗುತ್ತೆ. ಅಂದರೆ ಕೆಲವು ರೈತರು ಬೇರೆ ಬೇರೆ ನೀರಾವರಿ ಇರ್ತಕ್ಕಂಥವ್ರು ಬೇರೆ ಬೇರೆ ಸಮಯದಲ್ಲಿ ಪ್ರಯತ್ನ ಮಾಡಿದ್ದಾರೆ. ಆದರೆ ನಾವು ಗಿಡ ನೆಟ್ಟಾಗ ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಇದೆ ಅಂತ ಹೇಳ್ತೀವಿ, ಅಂದರೆ ಉಟ್ಕೊಳ್ತಕ್ಕಂಥವು ಏನಿದಾವೆ ಈ ಒಂದು ಮಳೆಗಾಲ ಸೂಕ್ತವಾದ ಕಾಲ ಅಂತ ಹೇಳ್ಬೋದು. ಮತ್ತೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಯಾವ ತಿಂಗಳುಗಳು ಅಂತ ಸಂದರ್ಭದಲ್ಲಿ ನಾವು ಮಳೆ ನಿಂತಾಗ, ಈಗ ಮಳೆ ನಿಲ್ಲೋದಂದ್ರೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಅಂತ ಹೇಳ್ತೀವಿ, ಆ ಸಂದರ್ಭದಲ್ಲಿ ನಾಟಿ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಅಂದರೆ ಇವತ್ತು ಅಡಿಕೆ ಬೆಳೆಯನ್ನು ಮೈದಾನ ಪ್ರದೇಶದಲ್ಲೂ ಕಡಿಮೆ ಮಳೆ ಇರುವಂಥ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಬೆಳೀತಾ ಇದ್ದಾರೆ. ಹೌದೌದು. ಆದರೆ ಸಾಕಷ್ಟು ನೀರಿನ ಸೌಲಭ್ಯ ಇರಬೇಕಾಗತ್ತೆ. ನೀರಿನ ಅವಶ್ಯಕತೆವಾಗಿ ಇರಲೇಬೇಕು. ಇದಕ್ಕೆ ನೀರಿನ ಸೌಲಭ್ಯ ಇದ್ದವರು ಮಾತ್ರ ಮಾಡೋದು ಉತ್ತಮ. ಸೂಕ್ತವಾದಂಥ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಅಡಿಕೆಯಲ್ಲಿರುವಂಥ ಸ್ಥಳೀಯ ತಳಿಗಳು ಯಾವ್ಯಾವು ಅಂತೀರಿ? ಅಡಿಕೆಯಲ್ಲಿ ಪ್ರಮುಖವಾಗಿ ಸ್ಥಳೀಯ ತಳಿಗಳು ಮತ್ತು ಸುಧಾರಿತ ತಳಿಗಳು ಮತ್ತು ಸಂಕರಣ ತಳಿಗಳು ಅಂತ ನಾವು ಗುರುತಿಸ್ಬೋದು. ಸ್ಥಳೀಯ ತಳಿಗಳು ಅಂದ ತಕ್ಷಣ ಸಾಕಷ್ಟು ಆ ಒಂದು ಪ್ರದೇಶಕ್ಕೆ ಅನುಗುಣವಾಗಿ, ಈಗ ಉದಾಹರಣೆಗೆ ಹಿರೇಹಳ್ಳಿ, ಅಲ್ಲಿಂದ ಪ್ರಾರಂಭವಾಗಿ ಹಿರೇಹಳ್ಳಿ ಸ್ಥಳೀಯ ಲೋಕಲ್ ಅಂತ ಕರಿತೀವಿ, ತೀರ್ಥಹಳ್ಳಿ ಸ್ಥಳೀಯ ಅಂತ ಕರಿತೀವಿ. ಇವೆಲ್ಲ ತಳಿಗಳು. ಉದಾಹರಣೆಗೆ ತೀರ್ಥಹಳ್ಳಿ ಸ್ಥಳೀಯ ಅಂತ ಹೇಳ್ತೀವಿ, ತೀರ್ಥಹಳ್ಳಿ ಲೋಕಲ್ ಅಂತ ಕರೀತಾರೆ. ಇದು ಬಹಳ ಜನಪ್ರಿಯ ಆಗಿರ್ತಕ್ಕಂಥ ಒಂದು ತಳಿ, ಅಂದರೆ ಮಲೆನಾಡು ಮತ್ತು ಮೈದಾನ ಪ್ರದೇಶ ಎರಡು ಕಡೆನೂ. ಯಾಕಂದರೆ ಇದು ಕೆಂಪಡಿಕೆಗೆ ಸೂಕ್ತವಾದಂಥ ತಳಿ. ಕೆಲವು ತಳಿ ಸಾಗರ್ ಲೋಕಲ್ ಅಂತ ಇದೆ, ಅಲ್ಲೇನು ಮಾಡ್ತೀವಿ ಚಾಳಿ, ನಾವು ಹಣ್ಣಡಿಕೆಯನ್ನು ಮಾಡ್ತಕ್ಕಂಥ ಪ್ರದೇಶಕ್ಕೆ ಸೂಕ್ತ. ಅದೇ ಥರ ಸೌತ್ ಕೆನರಾ ಲೋಕಲ್ ಅಂತ ಕರಿತೀವಿ, ಅಲ್ಲಿ ಕೂಡ ಚಾಲಿ ಮಾಡ್ಕೊಳ್ಳೋಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಈಗ ಒಂದು ಉದಾಹರಣೆ ಮೋಹಿತ್ ನಗರ ಅಂತ, ಇದು ಕೂಡ ಹೊರ ರಾಜ್ಯದಿಂದ ಬಂದಿದ್ರು ಕೂಡ ನಮ್ಮಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಅದೇ ಥರ ಶ್ರೀವರ್ಧನ ಅಂತ ಬರುತ್ತೆ ಒಂದು, ಇವು ಕೂಡ ಸ್ಥಳೀಯ ತಳಿಗಳೇ. ಮೋಹಿತ್ ನಗರ ಬಂದು ಪಶ್ಚಿಮ ಬಂಗಾಳದಿಂದ, ಶ್ರೀವರ್ಧನ ಬಂದು ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ತಳಿ. ಲೋಕಲ್ ತಳಿಗಳು ಏನಂದರೆ ಸಾಧಾರಣ 1.5 kg 2 kg ಇಳುವರಿಯನ್ನು ಕೊಡ್ತೀವಿ. ಚಾಲಿ ಆದರೆ 2 ರಿಂದ 2.5 kgವರೆಗೂ ಚಾಲಿ ಕೊಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಈ ಸುಧಾರಿತ ತಳಿಗಳು ಇದಾವೆ ಕೆಲವು. ಯಾವು? ಈಗ ಪ್ರಮುಖವಾಗಿ CPCRI ಕಾಸರಗೋಡು ಪ್ರಮುಖವಾದ ಸಂಸ್ಥೆ, ವಿಠ್ಠಲ ಬ್ರಾಂಚ್ ಇದೆ. ಆ ಸಂಸ್ಥೆಯವರು ಕೆಲವು ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವು ನೋಡೋದಾದ್ರೆ ಉದಾಹರಣೆಗೆ ಮಂಗಳ ಅಂತ ಅಂತೇಳಿ 3 kgವರೆಗೂ ಇಳುವರಿಯನ್ನು ಪಡೆಯಬಹುದು. ಅದೇ ಥರ ಸುಮಂಗಲ, ಶ್ರೀಮಂಗಳ, ಸ್ವರ್ಣಮಂಗಳ, ಮಧುರಮಂಗಳ, ಶತಮಂಗಳ, ಹೀಗೆ ಸುಮಾರು 5-6 ತಳಿಗಳನ್ನು ಈ CPCRI ಕಾಸರಗೋಡು ಅವರು ಬಿಡುಗಡೆ ಮಾಡಿದ್ದಾರೆ. ಇವೆಲ್ಲ ಚಾಳಿಗೂ ಜಾಸ್ತಿ ಉಪಯೋಗ ಆಗ್ತವೆ. ಮತ್ತು ಉಂಡೆ ಅಡಿಕೆಗೆ ನಾವೇನು ಹೇಳ್ತೀವಿ, ಎಳೆ ಅಡಿಕೆಯನ್ನು ಕೊಯ್ದು ಮಾಡ್ತಕ್ಕಂಥ ಇದೆಯಲ್ಲ, ಆ ಪದ್ಧತಿ ಕೂಡ ಇದನ್ನು ಉಪಯೋಗಿಸ್ಬೋದು. ಆದರೆ ಈ ತಳಿಗಳು ಚಾಳಿಗೆ ಸೂಕ್ತವಾದಂಥ ತಳಿಗಳು ಅಂತ ಹೇಳ್ಬೋದು. ಅದಲ್ಲದೆ ಸಿರ್ಸಿಯಿಂದ ಒಂದು ತಳಿಯನ್ನು ಬಿಟ್ಟರು, SAS ಅಂತ, ಸಿರ್ಸಿ ಅರೆಕನೆಟ್ ಸೆಲೆಕ್ಷನ್ ಅಂತ. ಅದು ಸಹ ಉತ್ತಮ, ಒಂದು ಸುಮಾರು 4.5 kg ಅಷ್ಟು ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ತಳಿ ಅದು. ಸೊ ಇವು ಕೆಲವು ಸುಧಾರಿತ ತಳಿಗಳು. ಅದಲ್ಲದೆ ಸಂಕರಣ ತಳಿಗಳು ಬಿಟ್ಟಿದ್ದಾರೆ. ಈಗ CPCRI ವಿಠ್ಠಲ ಸಂಸ್ಥೆ, ವಿಠ್ಠಲ VTLH1 ಅಂತ ಮತ್ತು VTLH2 ಅಂತ 2 ತಳಿಗಳನ್ನು ಬಿಟ್ಟಿದ್ದಾರೆ, ಸಂಕರಣ ತಳಿಗಳು. ಅಂದರೆ ಇವು ಸದ್ಯಕ್ಕೆ ಏನಾಗಿದೆ, ಒಳ್ಳೆ ಇಳುವರಿ ಕೊಡ್ತವೆ. ಆದರೆ ಗಿಡ್ಡದಾದಂತಹ ತಳಿಗಳು
ಮತ್ತು ಈಗ ವಾಣಿಜ್ಯ ಮಟ್ಟಕ್ಕಿಂತ ಈ ತಳಿಗಳನ್ನ ಅಲಂಕಾರಕ್ಕಾಗಿ ಬೆಳೀತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಓಹೋ, ಇವನ್ನ ಈ ಎರಡು ತಳಿಗಳನ್ನ VTLH 1 ಮತ್ತು VTLH 2 ಹೈಬ್ರಿಡ್ ತಳಿಗಳು. ಇನ್ನು ನಾವು ಬೇಸಾಯಕ್ಕೆ ಬಂದರೆ ಸಸಿಗಳನ್ನು ನಾಟಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅಂತರ ಕೊಡಬೇಕಾಗತ್ತೆ? ಸಾಮಾನ್ಯವಾಗಿ ಅಡಿಕೆಗೆ 9 ದಾಯ ಅಂತ ಹೇಳ್ತೀವಿ ಅಡಿ ಲೆಕ್ಕದಲ್ಲಿ. ಈ ಅಂತರದಲ್ಲಿ ನಾವು ನೆಟ್ಕೊಂಡ್ರೆ ಒಂದು ಎಕರೆ ಪ್ರದೇಶದಲ್ಲಿ ಸುಮಾರು 548 ಅಂದ್ವಿ 550 ಗಿಡದವರೆಗೂ ನೆಟ್ಕೋಬಹುದು. ಅಂದ್ರೆ 3 ಮೀಟರ್ ಅಂತರ ಕೊಡಬೇಕಾಗತ್ತೆ. 2 ಮುಕ್ಕಾಲು ಬಂದಿದೆ. 3 ಮೀಟರ್ ಅಂತ 3 ಮೀಟರ್ ಅಂತ ಇಟ್ಕೋಬಹುದು, ತೊಂದರೆ ಇಲ್ಲ. 9 ಅಡಿಗೆ. ಇದು ನಾಟಿ ಮಾಡ್ತಕ್ಕಂಥ ಸ್ಟ್ಯಾಂಡರ್ಡ್ ಸ್ಪೇಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಈ ಅಂತರದಲ್ಲಿ ನಾವು ಇಟ್ಕೊಂಡ್ರೆ ಕೆಲವರು ಪ್ರಯತ್ನ ಮಾಡಿದ್ದಾರೆ ಇನ್ನೂ ಹತ್ತಿರದ ನೆಡ್ತಕ್ಕಂಥದ್ದು, ಬಟ್ ಅದು ಸೂಕ್ತವಾದಂಥ ಅಂತರ ಅಂತ ನಾವು ಸಜೆಸ್ಟ್ ಮಾಡಲ್ಲ. ಸೊ 9 ದಾಯ ಅಡಿ, 9 ಅಡಿ ಸಾಲಿನಿಂದ ಸಾಲಿಗೆ, 9 ಅಡಿ ಗಿಡದಿಂದ ಗಿಡಕ್ಕೆ ನೋಡ್ತಕ್ಕಂಥದ್ದು. ಇನ್ನು ಗೊಬ್ಬರ ಎಷ್ಟೆಷ್ಟು ಕೊಡಬೇಕಾಗತ್ತೆ ಅಂತೀರಿ? ಸಾಮಾನ್ಯವಾಗಿ ಈಗ ಶಿಫಾರಸು ಗೊಬ್ಬರಗಳು ಅಂತ ಹೇಳ್ತೀವಿ ನಾವು ಒಂದು ಅಡಿಕೆ ಗಿಡಕ್ಕೆ. ಈಗ ಒಂದು ಬೆಳೆದಂತ ಅಂದ್ರೆ 4 ವರ್ಷದ ಮೇಲೆ ಇರ್ತಕ್ಕಂಥ ಗಿಡಗಳಿಗೆ 100 ಗ್ರಾಮ್ ಸಾರಜನಕ ಕೊಡ್ತಕ್ಕಂಥದ್ದು, 40 ಗ್ರಾಮ್ ರಂಜಕ ಮತ್ತು 140 ಗ್ರಾಮ್ ಪೊಟ್ಯಾಶ್ ಗೊಬ್ಬರಗಳನ್ನ ಒದಗಿಸ್ಬೇಕಾಗುತ್ತೆ 4 ವರ್ಷದ ಮೇಲೆ. ಈಗ ಅದೇ ಚಿಕ್ಕ ಗಿಡಗಳಾದರೆ ಅದರಲ್ಲಿ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಒಂದು ಉದಾಹರಣೆ, ನೆಟ್ಟ ಮೊದಲನೇ ವರ್ಷ ಆದರೆ ಅದರ 1/3 ಅಂತಂದರೆ ಸುಮಾರು 33% ಕೊಡ್ತಕ್ಕಂಥದ್ದು. 2ನೇ ವರ್ಷ ಆದರೆ ಅದರ ಡಬಲ್ ಮಾಡ್ತಕ್ಕಂಥದ್ದು. 3ನೇ ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಗೊಬ್ಬರ ಕೊಡ್ಬೋದು. ಆಮೇಲೆ ಈ ಗೊಬ್ಬರಗಳನ್ನ ಸಾಮಾನ್ಯವಾಗಿ 2 ಹಂತದಲ್ಲಿ ಸಮ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಮಳೆ ಪ್ರಾರಂಭಕ್ಕೆ ಮೊದಲು, ಮಳೆ ನಂತರ ಕೊಡಬೇಕಾಗುತ್ತೆ. ಮತ್ತು ಈ ಕರಾವಳಿ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಲೆನಾಡಲ್ಲಿ ಏನಾಗುತ್ತೆ ಅಂದರೆ ಈ ಸಾರಜನಕ ನಮ್ಮ ಶಿಲಾರಂಜಕವನ್ನು ಬಳಸೋದು ಉತ್ತಮ ಆಗುತ್ತೆ. ಕಾರಣ ಇಷ್ಟೇ, ನಮ್ಮ ರಸಸಾರ ಕಡಿಮೆ ಇರ್ತಕ್ಕಂಥ ಕಾರಣದಿಂದ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ಬದಲಿಗೆ ಶಿಲಾರಂಜಕವನ್ನು ಬಳಸಬೇಕಾಗುತ್ತೆ. ಇನ್ನು ಈ ಅಡಿಕೆನಲ್ಲಿ ಸಸಿಗಳನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇದಕ್ಕೋಸ್ಕರ ನಾವು ತಾಯಿ ಮರಗಳ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಸಸಿಗಳನ್ನ ಮಾಡಬೇಕಾದ್ರೆ ನಾವು ಒಳ್ಳೆ ಗೋಟನ್ನು ಪಡ್ಕೋಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ ಒಂದು 15 ವರ್ಷದಿಂದ 15ರಿಂದ 25 ವರ್ಷ ವಯಸ್ಸಿನ ಆರೋಗ್ಯವಂತ ಮರಗಳಿಂದ ಅಥವಾ ತೋಟಗಳಿಂದ ನಾವು ಈ ಗೋಟನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈ ಗೋಟುಗಳು ಸಾಮಾನ್ಯವಾಗಿ ನಮಗೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳಲ್ಲಿ ನಮಗೆ ಗೋಟ್ ಸಿಗುತ್ತೆ. ಹಣ್ಣಡಿಕೆ ಅದು ಅಡಿಕೆ ಸಾಧಾರಣ ಒಂದು 25ರಿಂದ 35 ಗ್ರಾಮ್ ತೂಕ ಇರಬೇಕಾಗುತ್ತೆ ಏನು ಒಂದೊಂದು ಕಾಯಿ. ಸೊ ಅಷ್ಟು ತೂಕದ ಕಾಯಿಗಳನ್ನ ನಾವು ಆಯ್ಕೆ ಮಾಡಿ ನಾವು 2-3 ವಿಧಾನದಲ್ಲಿ ನಾವು ಸಸಿಗಳನ್ನ ಮಾಡ್ಕೋಬೋದು. ಏನು ಮಾಡ್ತೀವಿ, ಪ್ರಾಥಮಿಕವಾಗಿ ಸಸಿ ಮಡಿ ಮಾಡ್ಕೊಡ್ತಕ್ಕಂಥ ಪ್ರಾರಂಭದಲ್ಲಿ ಒಂದು ಸಸಿ ಮಡಿ ಮಾಡ್ಕೊ ಅಲ್ಲಿ ಏನು ಮಾಡ್ತೀವಿ, ಒಂದು ಕಾಲುವೆ ಥರ ತೆಗೆದು ಅಲ್ಲಿ ಬರೀ ಮರಳನ್ನು ತುಂಬಿ ಕಾಲುವೆಗಳಲ್ಲಿ ಆ ಮರಳಲ್ಲಿ ನಾವು ಈ ಅಡಿಕೆಯನ್ನು ನೆಡ್ತಕ್ಕಂಥದ್ದು. ಸೊ ಅವು ಸುಮಾರು ಒಂದು 40 ದಿವಸಕ್ಕೆ ಮೊಳಕೆ ಹೊಡ್ಕೋತವೆ. ಮೊಳಕೆ ಹೊಡೆದ ಮೇಲೆ ಆಮೇಲೆ ದ್ವಿತೀಯ ಮಡಿ ಅಂತ ಮಾಡ್ಕೋತೀವಿ. ಸರಿ, ದ್ವಿತೀಯ ಸಸಿ ಮಡಿ. ಆವಾಗ ಏನು ಮಾಡ್ತೀವಿ, ಒಂದು ಸುಮಾರು ಸ್ವಲ್ಪ ಒಂದು 2-3 ಎಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಗಿಡಗಳನ್ನು ತೆಗೆದು ಮತ್ತೆ ಒಂದು ಬೆಡ್ ರೆಡಿ ಮಾಡಿಕೊಂಡು ಅಲ್ಲಿ ನಾವು ಈ ದ್ವಿತೀಯ ಮಡಿಗೆ ವರ್ಗಾವಣೆ ಮಾಡಿ ಅಲ್ಲಿ ಸಸಿಗಳನ್ನ ಬೆಳೆಸಬೇಕಾಗುತ್ತೆ. ಸೊ ಇದು ದ್ವಿತೀಯ ಮಡಿಯಲ್ಲಿ ಸಾಮಾನ್ಯವಾಗಿ ನಾವು ಒಂದು 1.5 ವರ್ಷ ಬೆಳೆಸಬೇಕಾಗುತ್ತೆ. ಸೊ 1.5 ವರ್ಷದ ಗಿಡಗಳನ್ನು ನಾವು ನಾಟಿಗೆ ರೆಡಿ ಮಾಡ್ಬೋದು. ಆದರೆ ಈ 2 ಪದ್ಧತಿಯನ್ನು ಬಿಟ್ಟು ಕೆಲವು ರೈತರು ಈಗ ನೇರವಾಗಿ ಏನು ಮಾಡ್ತಿದ್ದಾರೆ ಅಂದರೆ ಪಾಲಿಥೀನ್ ಸಸಿಗಳಲ್ಲಿ ಸಸಿ ಮಾಡ್ಕೊಳ್ಳೋದನ್ನು ಅಳವಡಿಸ್ಕೊಂಡಿದ್ದಾರೆ. ಅಂದರೆ ಪಾಲಿಥೀನ್ ಚೀಲಗಳಲ್ಲಿ ಅಲ್ಲೇನು ಮಾಡ್ತಕ್ಕಂಥದ್ರೆ 1 ಅಡಿ ಉದ್ದ ಮತ್ತು 1.5 ಅಡಿ ಅಗಲದ ಸುಮಾರು 150-200 ಗೇಜ್ ಪಾಲಿಥೀನ್ ಚೀಲಗಳನ್ನ ಒಳ್ಳೆ ಗೊಬ್ಬರ, ಕೆಂಪು ಮಣ್ಣು ಮತ್ತು ಮರಳು ಮಿಶ್ರಿತ ಒಂದು ಪ್ರಮಾಣ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು. ಈ ಪ್ರಮಾಣದಲ್ಲಿ ಮಿಶ್ರಣ ತಯಾರು ಮಾಡಿ ಪಾಲಿಥೀನ್ ಚೀಲನ ತುಂಬಿ ಗೋಟನ್ನು ನೇರವಾಗಿ ನೆಡ್ತಕ್ಕಂಥದ್ದು. ನೇರವಾಗಿ ನೆಟ್ಟು 1.5 ವರ್ಷ, ಸುಮಾರು 1.5 ವರ್ಷ ಅಂದರೆ 15ರಿಂದ 18 ತಿಂಗಳು ಬೆಳೆಸಿ ಅದನ್ನು ತಾವು ಬಳಸ್ಕೋಬೋದು ಅಥವಾ ಮಾರಾಟ ಕೂಡ ಮಾಡ್ತಕ್ಕಂಥದ್ದು ಇದೆ. ಸೊ ಸಸಿಗಳನ್ನ ನಾ ಹೇಳ್ದಂಗೆ ಕನಿಷ್ಠ 18 ತಿಂಗಳಾದರೂ ವಯಸ್ಸಾಗಿರ್ಬೇಕಾಗುತ್ತೆ. ಈಗ ಕೆಲವು ರೈತರು ಏನಾಗುತ್ತದೆ, ಅರ್ಜೆಂಟಲ್ಲಿ ಗಿಡ ಸಸಿ ಬೇಕಾಗುತ್ತೆ, ಎಳೆ ಸಸಿಗಳನ್ನ ತಂದು ನೆಟ್ಟಾಗ ಏನಾಗುತ್ತೆ ಅಂದರೆ ಸಸಿಗಳು ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ತೀವಿ ಫೀಲ್ಡಲ್ಲಿ ಹೊಂದ್ಕೊಳ್ಳೋದು ಕಡಿಮೆ ಆಗುತ್ತೆ. ಅಂದರೆ ಅದಕ್ಕೆ ಗರಿಗಳು ಕೂಡ ಸಾಕಷ್ಟು ಇರಬೇಕಾಗತ್ತೆ. ಹೌದು, ಸಾಧಾರಣ ನಾನು ಹೇಳಿದಾಗೆ ಒಂದು 18 ತಿಂಗಳು ಸಸಿ ಅಂತಂದರೆ ಒಂದು 5ರಿಂದ 6 ಗರಿ ಇರ್ತಕ್ಕಂಥ ಸಸಿಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಸಸಿಗಳನ್ನು ನಾಟಿ ಮಾಡೋದಕ್ಕೆ ಈ ಜಮೀನನ್ನು ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ, ನಾಟಿಯನ್ನು ಹೇಗೆ ಮಾಡಬೇಕಾಗತ್ತೆ? ಈಗ ಪ್ರಮುಖವಾಗಿ ನೆಡ್ತಕ್ಕಂಥ ಪ್ರದೇಶ ಅದು ಇಳಿಜಾರಿರ್ಬೋದು, ಅದು ಸಮತಟ್ಟಾಗಿರ್ಬೋದು, ಅಥವಾ ಬೇರೆ ಬೇರೆ ಗಿಡಗಳು ಬೆಳ್ಕೊಂಡಿರ್ಬೋದು. ಅದನ್ನೆಲ್ಲ ಫಸ್ಟ್ ಕ್ಲಿಯರ್ ಮಾಡಿ ಚೆನ್ನಾಗಿ ಉಳುಮೆ ಮಾಡಿ ಸಮತಟ್ಟು ಮಾಡ್ಕೋಬೇಕು.
ಆಮೇಲೆ ಪ್ರಮುಖವಾಗಿ ನಾವು ಸುತ್ತಲೂ ಸ್ವಲ್ಪ ನೆರಳಿನ ಅಂಚಿನಲ್ಲಿ ಮುಖ್ಯವಾಗಿ ನೆರಳು ಕೊಡ್ತಕ್ಕಂಥ ಗಿಡಗಳಾದ ಈಗ ಬೇವು ಇರ್ಬೋದು, ಮರಗಳಿರ್ಬೋದು, ಸಿಲ್ವರ್ ಓಕ್ ಇರ್ಬೋದು, ಇಂಥ ಸರ್ವೆ ಇರ್ಬೋದು, ಈ ಬದು ಸುತ್ತಲೂ ಅಂದರೆ ಗಾಳಿ ತಡೆ ಇರಲಿ ಅಂತ ಹೇಳ್ಬಿಟ್ಟು ಈ ಗಿಡಗಳನ್ನ ಮೊದಲು ನೆಟ್ಕೊಳ್ಳೋದು ಉತ್ತಮ. ಆಮೇಲೆ 2.5 ಅಡಿ ಸಾಧಾರಣವಾಗಿ ಹೇಳ್ತೀವಿ, 2.5 ಅಡಿ ಘನಗಾತ್ರದ ಗುಂಡಿಗಳನ್ನು ನಾವು ತಕ್ಕೋಬೇಕಾಗುತ್ತೆ. ಅಂದರೆ ದಾಯ 9 ಅಡಿ ಇದೆ, 9 ಅಡಿ 9 ಅಡಿಗೆ ಇರ್ತಕ್ಕಂಥ ಪ್ರದೇಶದಲ್ಲಿ 2.5 ಅಡಿ ಅಷ್ಟು ಗುಂಡಿ ತೆಗಿಬೇಕಾಗುತ್ತೆ. ಅಂದರೆ 2.5 ಅಡಿ ಉದ್ದ, 2.5 ಅಡಿ ಅಗಲ, 2.5 ಅಡಿ ಆಳ, ಅಂದರೆ ಘನಗಾತ್ರ ಅಂತ ಹೇಳ್ತೀವಿ. 2.5 ಇಂದ 3 ಘನ ಅಡಿ ಗುಣಿಗಳನ್ನು ತೆಕ್ಕೋಬೇಕಾಗುತ್ತೆ. ತೆಗೆದು ಸೊ ಇದಕ್ಕೆ ಗೊಬ್ಬರ ಮತ್ತು ತರಗೆಲ್ಲ ಏನೇನು ಸಾಧ್ಯ ನಮ್ಮಲ್ಲಿ ಲಭ್ಯತೆ ಇದೆಯೋ ಅದನ್ನೆಲ್ಲ ಹಾಕಿ ತಯಾರು ಮಾಡಿಕೊಂಡು 2-3 ತಿಂಗಳು ಮೊದಲೇ ಸೊ ಜೂನ್ ಜುಲೈ ತಿಂಗಳಲ್ಲಿ ನಾವು ನೆಟ್ಕೋಬೇಕಾಗುತ್ತೆ. ಅದಕ್ಕಿಂತ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ್ರೆ ಈಗ ನಾವು 2.5 ಅಡಿಯಷ್ಟು ಗುಂಡಿ ಹೇಳಿದ್ವಿ, 2.5 ಅಡಿಯಷ್ಟು. ಅದಕ್ಕಿಂತ ಅರ್ಧ ಅಡಿಯಿಂದ 1 ಅಡಿಯಷ್ಟು ಆಳ ಬಸಿಗಾಲವನ್ನು ಮಾಡ್ಕೋಬೇಕಾಗುತ್ತೆ. ಅದು ಬಹಳ ಮುಖ್ಯ. ಯಾಕಂದ್ರೆ ಅಡಿಕೆಯಲ್ಲಿ ಬಸಿ ಇಲ್ಲ ಅಂದ್ರೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಸೊ ಆ ದೃಷ್ಟಿಯಿಂದ ಪ್ರತಿ ಸಾಲಿಗೂ ಮಾಡಬೇಕು ಅಂತೇನಿಲ್ಲ, 2 ಸಾಲು ಅಥವಾ 3 ಸಾಲಿಗೆ ಅವರ ಜಮೀನನ್ನ ಒಂದು ಇದನ್ನ ನೋಡಿಕೊಂಡು ನಾವು ಬಸಿ ಕಾಲುವೆಗಳನ್ನ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೆಡಬೇಕಾದ್ರೆ ಒಂದು ಗಮನಿಸಬೇಕಾಗುತ್ತೆ ರೈತರು, ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಾಟಿ ಮಾಡಿ ಅಂತ ಹೇಳ್ತೀವಿ. ನಿರ್ದಿಷ್ಟ ದಿಕ್ಕು ಅಂದರೆ ನಾಟಿ ಮಾಡಬೇಕಾದ್ರೆ ಉತ್ತರ ದಕ್ಷಿಣ ರೇಖೆಯನ್ನು ಅಂದರೆ ಸೂರ್ಯನ ಲೆಕ್ಕ ಮಾಡಿಕೊಂಡು 35ರಿಂದ 40 ಡಿಗ್ರಿ ಒಂದು ಕೋಣದಡಿ ನೆಟ್ಟಾಗಿ ಏನಾಗುತ್ತಂದರೆ ಸೂರ್ಯನ ಬಿಸಿಲು ಬರ್ತಾ ಇರುತ್ತೆ, ಬೆಳಗಿನ ಬಿಸಿಲು ಅಥವಾ ಮಧ್ಯಾಹ್ನದ ಬಿಸಿಲು ಬರ್ತಕ್ಕಂಥ, ಮುಖ್ಯವಾಗಿ ಮಧ್ಯಾಹ್ನದ ಬಿಸಿಲು ಬರ್ತಕ್ಕಂಥ ಸಂದರ್ಭದಲ್ಲಿ ಅದು ಕಾಂಡವನ್ನು ಸುಡುವಂಥ ಚಾನ್ಸಸ್ ಇರುತ್ತೆ. ಸೊ ಆ ದೃಷ್ಟಿಯಿಂದ ಏನು ಮಾಡ್ತೀವಿ ಅಂದರೆ ಈ ಒಂದು ಕೋಣದಲ್ಲಿ ನೆಟ್ಟಾಗ ಏನಾಗುತ್ತೆ, ಮೊದಲನೇ ಸಾಲಿಗೆ ಬಿಸಿಲು ಬೀಳುತ್ತೆ, ಆ ಮೊದಲನೇ ಸಾಲಿನ ಗಿಡಗಳ ನೆರಳು 2ನೇ ಸಾಲು 3ನೇ ಸಾಲಿಗೆ ಬೀಳ್ತಾ ಹೋಗುತ್ತೆ. ಸೊ ಆ ದೃಷ್ಟಿಯಿಂದ ಈ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಾವು ನೆಟ್ಕೊಂಡಾಗ ಮೊದಲನೇ ಸಾಲನ್ನು ರಕ್ಷಣೆ ಮಾಡಿಕೊಂಡ್ರೆ ಸೂರ್ಯನ ಬಿಸಿಲಿಂದ, ಇದು ಕೂಡ ಒಂದು ಒಳ್ಳೆಯ ಪದ್ಧತಿ. ಅಂದರೆ ನಿರ್ದಿಷ್ಟ ದಿಕ್ಕಿನಲ್ಲಿ ನಾಟಿ ಮಾಡೋದು ಕೂಡ ನಾವು ರೈತರಿಗೆ ಹೇಳ್ತೀವಿ. ಅಂದರೆ ಸ್ವಲ್ಪ ಪಶ್ಚಿಮ ದಿಕ್ಕಿನ ಕಡೆಗೆ ಹೊಲ ರೀತಿಯಲ್ಲಿ ಮಾಡಬೇಕು, ಹೊಲತಕ್ಕಂಥದ್ದು. ಅದು ರೈತರಿಗೆ ಸೂರ್ಯನ ಕಿರಣ ಯಾವ ರೀತಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ನೆಡಬೇಕಾದ್ರೆ. ಅದನ್ನು ನೋಡಿಕೊಂಡು ಅವರು ಒಂದು 35ರಿಂದ 45 ಡಿಗ್ರಿ ಕೋಣದಲ್ಲಿ ನೆಟ್ಕೊಂಡ್ರೆ ಉತ್ತಮ ಅಂತ ಹೇಳ್ಬೋದು. ಮತ್ತು ಪ್ರಾರಂಭದಲ್ಲಿ ಮತ್ತು ಆಮೇಲೆ ಅಂತರ ಬೇಸಾಯ ಮಾಡ್ತಲೇ ಇರಬೇಕಾಗತ್ತೆ. ಹೌದು, ಪ್ರಮುಖವಾಗಿ ಕಳೆಗಳು ಮುಖ್ಯವಾಗಿ ಬರ್ತಾನೆ ಇರುತ್ತೆ. ಕಳೆಗಳನ್ನ ಅವರು ಯಾವ ರೀತಿ ಅದ್ರ ಬಗ್ಗೆ ನಿರ್ವಹಣೆ ಮಾಡ್ಬೋದು. ಆಮೇಲೆ ಅದರ ಜೊತೆಗೆ ಸ್ವಚ್ಛತೆ ಕಾಪಾಡಬೇಕು. ಬಸಿ ಕಾಲುವೆ ಭಾಳ ಮುಖ್ಯ, ನೀರು ನಿಲ್ಲಬಾರ್ದು. ಅಡಿಕೆ ತೋಟ ಚಿಕ್ಕದಿರಲಿ ದೊಡ್ಡದಿರಲಿ, ಸೊ ಬಸಿಗಾಲನ್ನು ಸ್ವಚ್ಛತೆ ಮಾಡ್ತಕ್ಕಂಥದ್ದು. ಸೊ ಮತ್ತು ನೀರಾವರಿ, ಸೊ ನಿಮಗೆ ಮಳೆಯನ್ನೇ ನಂಬ್ಕೊಳಕ್ಕಾಗಲ್ಲ. ಸೊ ಆ ದೃಷ್ಟಿಯಿಂದ ನಿಮ್ಮ ಮಣ್ಣಿನ ಗುಣ ಮತ್ತು ವಾತಾವರಣ ನೋಡಿಕೊಂಡು ವಾರಕ್ಕೆ 1 ಸಾರಿ ಆದರೂ ನೀರು ಕೊಡ್ತಾ ಹೋಗ್ಬೇಕಾಗುತ್ತೆ. ಇನ್ನು ಈ ಹೊದಿಕೆ ಬೆಳೆ ಅಥವಾ ಮುಚ್ಚು ಬೆಳೆಗಳನ್ನು ಬೆಳೆಯೋದ್ರಿಂದ ಏನಾದರೂ ಅನುಕೂಲ ಇದೆಯೇ? ಹೌದು, ಮುಖ್ಯವಾಗಿ ಏನಾಗುತ್ತಂದರೆ ಈ ಬೆಳೆಗಳು ಬೆಳೆದಾಗ ಈಗ ಉದಾಹರಣೆಗೆ ಮಿಮೋಸ ಇರ್ಬೋದು, ಮುಕೋನ ಅಂತ ಬರುತ್ತೆ, ಆಮೇಲೆ ಕೆಲಫೋಗಿಯಂ ಅಂತ ಬರುತ್ತೆ. ಸೊ ಇವೇನಾಗ್ತವೆ ಅಂದರೆ ಈ ಹೊದಿಕೆ ಬೆಳೆಗಳು ಅಂದರೆ ಮುಚ್ಕೊಂಡ್ಬಿಡ್ತವೆ. ಸೊ ಇದರಿಂದ ಬೇರೆ ಕಳೆಗಳು ಬೆಳೆಯೋಕ್ಕಾಗಲ್ಲ ಮೊದಲನೇದಾಗಿ. ಎರಡನೇದಾಗಿ ಇವೆಲ್ಲ ನಾವು ಸಾರಜನಕವನ್ನು ಹಿಡಿದಿಟ್ಕೊಳ್ತಂಥ ಒಂದು ಸಸ್ಯಗಳು. ಅಂದರೆ ಸಾರಜನಕ ನಾವು ಇದೇ ತಯಾರು ಮಾಡ್ಕೊಳ್ತಕ್ಕಂಥ, ಅಂದರೆ ಬೇರುಗಳಲ್ಲಿ ಗಂಟುಗಳಿರುತ್ತೆ, ಅಲ್ಲಿ ಸಾರಜನಕ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹಾಕ್ತೀವಿ. ಸೊ ಅದು ಆಗ್ತಕ್ಕಂಥ ಕಾರಣದಿಂದ ಸೊ ಇದರಲ್ಲಿ ಗಿಡಗಳಿಗೆ ಬೇಕಾದ ಸಾರಜನಕ ಅಂಶವನ್ನು ಒದಗಿಸುತ್ತವೆ. ಸೊ ಇದು ಈ ಹೊದಿಕೆ ಬೆಳೆಗಳನ್ನು ಬಳಸೋದ್ರಿಂದ ಆಗ್ತಕ್ಕಂಥ ಅನುಕೂಲ ಆಗುತ್ತೆ. ಇನ್ನು ಈ ಅಂತರ ಬೆಳೆಗಳನ್ನು ಕೂಡ ಬೆಳಕಬಹುದು ಅಡಿಕೆನಲ್ಲಿ? ಹೌದು, ಅಂತರ ಬೆಳೆ ಪ್ರಮುಖವಾಗಿ ಬೆಳೀಲೇಬೇಕಾಗುತ್ತೆ. ಯಾಕಂದರೆ ಈಗ ಇತ್ತೀಚೆಗೆ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಆಗಲಿ ರಾಜ್ಯ ಮಟ್ಟದಲ್ಲಾಗಲಿ ನಮಗೆ ಒಂದು ನಿರ್ದೇಶನ ಏನಂದರೆ ಅಡಿಕೆಯ ವಿಸ್ತೀರ್ಣವನ್ನು ಕಡಿಮೆ ಮಾಡಿ, ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ. ಕಾರಣ ಎಷ್ಟೇ, ಅದು ಆಹಾರದ ಬೆಳೆ ಅಲ್ಲ, ಅದು ವಾಣಿಜ್ಯ ಬೆಳೆ. ಮುಂದೆ ಅದರ ಏನು ಪ್ರೈಸ್ ಏನಿದೆ ಅದು ಕಡಿಮೆ ಆಗ್ಬೋದು. ಆ ದೃಷ್ಟಿಯಿಂದ ಉಪಬೆಳೆಗಳು, ಅದು ಆಲ್ಟರ್ನೇಟಿವ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಸೊ ಈ ದೃಷ್ಟಿಯಲ್ಲಿ ತರಕಾರಿಗಳಿರ್ಬೋದು, ಪ್ರಾರಂಭ ಹಂತದಲ್ಲಿ ಹೂವುಗಳಿರ್ಬೋದು ಪ್ರಾರಂಭ ಹಂತದಲ್ಲೇ. ಆಮೇಲೆ ಬೆಳೆದಂಥ ತೋಟಗಳಲ್ಲಿ ನಮಗೆ ಸಿಗ್ತಕ್ಕಂಥ ಬಾಳೆಯಿಂದ ಇರ್ಬೋದು, ಶುಂಠಿಯಿಂದ ಇರ್ಬೋದು, ಅಥವಾ ಮಲ್ಟಿ ಸ್ಟೋರೇಜ್ ಕ್ರಾಪಿಂಗ್ ಸಿಸ್ಟಮಲ್ಲಿ ನಾವು ಹೇಳ್ತೀವಿ, ಕೋಕೋ ಬೆಳೀತಕ್ಕಂಥದ್ದು ಇರ್ಬೋದು, ಕರಿಮೆಣಸು ಆಗ್ತಕ್ಕಂಥದ್ದು ಇರ್ಬೋದು. ಸೊ ಅಂತರ್ ಬೆಳೆ ಮತ್ತು ಮಿಶ್ರ ಬೆಳೆಗಳು ಕಂಪಲ್ಸರಿಯಲ್ಲೇ ಬೆಳೆಯಬೇಕು ಅಂತ ಹೇಳ್ಬಿಟ್ಟು ನಾವು ರೈತರಿಗೆ ಹೇಳ್ತೀವಿ. ಇನ್ನು ಮುಖ್ಯವಾಗಿ ಮಿಶ್ರ ಬೆಳೆಗಳನ್ನು ಕೂಡ ಈ ಅಡಿಕೆನಲ್ಲಿ ನಾವು ಬೆಳಿಬಹುದೇ? ಹೌದು,
ಮಿಶ್ರ ಬೆಳೆಗೆ ನಾ ಆಗಲೇ ಮಾತಾಡ್ಬೇಕಾದ್ರೆ ಹೇಳಿದೆ, ಮಲ್ಟಿ ಸ್ಟೋರೇಡ್ ಕ್ರಾಪಿಂಗ್ ಸಿಸ್ಟಮಲ್ಲಿ ಅಡಿಕೆ ಮತ್ತು ತೆಂಗಿಗೆ ಭಾಳ ಮುಖ್ಯವಾಗಿ ಸಾಕಷ್ಟು ಅವಕಾಶಗಳಿದೆ. ಕೋಕೋ ಇಡ್ಬೋದು, ಆಮೇಲೆ ಕರಿಮೆಣಸು ಇರ್ಬೋದು, ಜಾಕಾಯಿ ಇರ್ಬೋದು, ವೆನಿಲಾ ಇರ್ಬೋದು, ಪಚೋಳಿ, ಇಪ್ಲಿ, ಹೀಗೆ ಹಲವಾರು ಸಾಂಬಾರ ಬೆಳೆಗಳನ್ನು ಮಿಶ್ರ ಬೆಳೆಗಳಾಗಿ ಬೆಳೀಬೋದು. ಇನ್ನು ಈ ಅಡಿಕೆನಲ್ಲಿ ನಾವು ಇಳುವರಿಯನ್ನು ಎಷ್ಟೆಷ್ಟು ಪಡಿಬೋದು ಅಂತೀರಿ? ಅಲ್ಲ, ಸಾಧಾರಣವಾಗಿ 4 ವರ್ಷದ ಮೇಲೆ ನಮಗೆ ಇಳುವರಿ ಪ್ರಾರಂಭ ಆಗುತ್ತೆ. 5 ರಿಂದ 6 ವರ್ಷಕ್ಕೆ ಒಂದು ಸ್ಟೇಬಲ್ ಈಲ್ಡ್ ಬರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅಡಿಕೆಯನ್ನು 2 ರೂಪದಲ್ಲಿ ನಾವು ಕೊಯ್ಲು ಮಾಡ್ತಾರೆ ಮತ್ತು ಸಂಸ್ಕರಿಸ್ತಾರೆ. ಮೊದಲನೇದಾಗಿ ಹಣ್ಣಡಿಕೆಯನ್ನು ಚಾಲಿ ರೂಪದಲ್ಲಿ ಮಾಡ್ತಾರೆ. ಮುಖ್ಯವಾಗಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮಾಡ್ತಕ್ಕಂಥ ರೈತರೇನಿದ್ದಾರೆ ಅವರು ಇದನ್ನು ಹಣ್ಣಾದಮೇಲೆ ಕೊಯ್ದು ಒಣಗಿಸಿ ಚಾಲಿಯನ್ನು ಉತ್ಪಾದನೆ ಮಾಡ್ತಾರೆ. ಸೊ ಅದು ಸಾಧಾರಣ ಒಂದು 2,000 ಕೆಜಿಯನ್ನು 1 ಎಕರೆ ಪ್ರದೇಶದಿಂದ ನಿರೀಕ್ಷೆ ಮಾಡ್ಬೋದು. ಆದರೆ ಬೇಯಿಸಿದ ಅಡಿಕೆ ಅಂತ ಮಾಡ್ತಾರೆ ಸುಮಾರು ಜನ ರೈತರು. ಬೇಯಿಸಿದ ಅಡಿಕೆ ನಮ್ಮ ಮಲೆನಾಡು ರೈತರು ಇರ್ಬೋದು ಅಥವಾ ಮೈದಾನ ಪ್ರದೇಶದ ರೈತರು ಇಲ್ಲೇನು ಮಾಡ್ತಾರೆ ಅಂದರೆ ಎಳೆ ಅಡಿಕೆ ಅಥವಾ ಅಷ್ಟು ಹಣ್ಣು ಆಗಿರ್ಲಿಕ್ಕಿಲ್ಲ ಮರದಲ್ಲಿ. ಸೊ ಅಂಥದನ್ನು ತೆಗೆದು ಕಾಯಿಗಳನ್ನು ಸಪರೇಟ್ ಮಾಡಿ ಕಾಯಿಗಳಿಂದ ಸಿಪ್ಪೆ ಸುಳಿದು ಅದನ್ನು ಸಂಸ್ಕರಣೆ ಮಾಡಿ ಮಾಡ್ತಕ್ಕಂಥ ಒಂದು ಪದ್ಧತಿಗೆ ನಾವು ಎಳೆ ಅಡಿಕೆ ಅಥವಾ ಉಂಡೆ ಅಡಿಕೆ ಅಂತ ಕೂಡ ಕರೀತಾರೆ. ಸೊ ಈ ರೀತಿ ಮಾಡಿದಾಗ ಒಂದು 500 ರಿಂದ 600 ಕೆಜಿ 1 ಎಕರೆಯಿಂದ ನಾವು ಪಡಿಬೋದಾಗುತ್ತೆ. ಇನ್ನು ಈ ಅಡಿಕೆಯ ಸಂಸ್ಕರಣೆಯನ್ನು ಹೇಗೆಲ್ಲ ಮಾಡಬೇಕಾಗತ್ತೆ ಅಂತ ಇನ್ನು ಈ ಅಡಿಕೆಯ ಸಂಸ್ಕರಣೆಯನ್ನು ಹೇಗೆಲ್ಲ ಮಾಡಬೇಕಾಗತ್ತೆ ಅಂತ ಸ್ವಲ್ಪ ವಿವರಗಳನ್ನು ಕೊಡ್ತೀರಾ? ನಾನು 2 ಪದ್ಧತಿಯಲ್ಲಿ ನಾವು ಅಡಿಕೆಯನ್ನು ಸಂಸ್ಕರಣೆ ಮಾಡ್ತಾರೆ. ಮೊದಲನೇದಾಗಿ ಚಾಳಿ ಅಡಿಕೆ ಅಂತ ಹೇಳ್ತೀವಿ. ಇದನ್ನು ನಮ್ಮ ಕೋಸ್ಟಲ್ ಬೆಲ್ಟ್ಸ್ ಅಥವಾ ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ. ಇಲ್ಲೇನು ಸಿಂಪಲ್ ಇದೆ, ಇದು ಹಣ್ಣಾದ ಅಡಿಕೆಯನ್ನು ಕೊಯ್ಲು ಮಾಡಿಬಿಟ್ಟು ಬಿಸಿಲಲ್ಲಿ ಸುಮಾರು ಒಂದು 35-40 ದಿವಸ ಒಣಗಿಸ್ತಕ್ಕಂಥದ್ದು. ಒಣಗಿಸಿದ ಮೇಲೆ ಸಿಪ್ಪೆಯನ್ನು ಸುಲಿದು ಬೇರ್ಪಡಿಸಿ ಮಾಡ್ತಕ್ಕಂಥ ಒಂದು ಪದ್ಧತಿ. ಇದನ್ನು ಚಾಲಿ ಅಡಿಕೆ ಅಂತಲೂ ಕರಿತೀವಿ. ಇದು ಸಿಂಪಲ್ ಮೆಥಡ್. ಇನ್ನೊಂದು ಕೆಂಪು ಅಡಿಕೆ ಅಥವಾ ರಾಶಿ ಅಡಿಕೆ ಅಥವಾ ಉಂಡೆ ಅಡಿಕೆ ಬೇರೆ ಬೇರೆ ರೂಪದಲ್ಲಿ ಹೇಳ್ತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಇಲ್ಲಿ ಕಾಯಿಗಳು ಹಣ್ಣಾಗೋವರೆಗೂ ಬಿಡೋದಿಲ್ಲ ಮರದಲ್ಲಿ. ಎಳೆ ಕಾಯಿಗಳನ್ನ ನಾವೇನು ಮಾಡ್ತೀವಿ, ಸುಮಾರು ಒಂದು 6 ರಿಂದ 7 ತಿಂಗಳು ಬೆಳೆತಂಥ ಗೊನೆಗಳನ್ನು ತೆಗೆದುಬಿಟ್ಟು ಆ ಸಿಪ್ಪೆ ಸುಳಿದುಬಿಟ್ಟು, ಸಿಪ್ಪೆ ಸುಳಿಲಿಕ್ಕೆ ಮ್ಯಾನ್ಯುಯಲ್ ಆಗಿ ಮಾಡ್ಬೋದು ಅಥವಾ ಮೆಷಿನ್ಸು ಬಂದಿದ್ದಾವೆ ಈಗ. ಸೊ ಅದರಲ್ಲಿ ಸಿಪ್ಪೆ ಸುಳಿದು ವಿವಿಧ ಆಕಾರದಲ್ಲಿ ಹೋಳುಗಳಾಗಿ ಮಾಡ್ತಾರೆ. ಅದನ್ನು ಕತ್ತರಿಸ್ಬಿಟ್ಟು ಮತ್ತು ಅದನ್ನು ಹೊಣ್ಣೆ, ನೇರಳೆ, ಮತ್ತಿ ಇಂಥ ಒಂದು ಬಣ್ಣ ಕೊಡ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಬೇಯಿಸ್ತಾರೆ. ಬೇಯಿಸಿದ ಮೇಲೆ ಅದನ್ನು ಬಿಸಿಲಲ್ಲಿ ಒಣಗಿಸ್ತಕ್ಕಂಥದ್ದು. ಬಿಸಿಲಲ್ಲೇ ಸುಮಾರು 1 ವಾರ ಒಣಗಿಸಿ ಇದನ್ನು ಕೆಂಪಡಿಕೆ ಮಾಡ್ತಾರೆ. ಸೊ ಕೆಂಪಡಿಕೆಯಿಂದ ನಾನು ಹೇಳಿದಾಗೆ ಸುಮಾರು ಒಂದು 500 ರಿಂದ 600 ಕೆಜಿ 1 ಎಕರೆ ಪ್ರದೇಶದಲ್ಲಿ ಪಡಿಬೋದು. ಉಂಡೆ ಅಡಿಕೆ ಆದರೆ ಒಂದು 2,000 ಕೆಜಿವರೆಗೂ 1 ಎಕರೆ ಪ್ರದೇಶದಿಂದ ಪಡಿಬೋದು. ಈ ಅಡಿಕೆ ಬೆಳೆನಲ್ಲಿ ಕೆಲವೊಂದು ಶಾರೀರಿಕ ನ್ಯೂನತೆಗಳು ಹೆಚ್ಚು ಸಂಭವಿಸ್ತವೆ ಅಂತ ನಾವು ಕೇಳಿದ್ದೀವಿ. ಆ ಒಂದು ಶಾರೀರಿಕ ನ್ಯೂನತೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ? ಇದು ಫಿಸಿಯಲಾಜಿಕಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅಂದರೆ ನಾವು ಮಾಡತಕ್ಕಂಥ ಪದ್ಧತಿಗಳಿಂದ ಏನೋ ಒಂದು ನ್ಯೂನತೆ ಕಾಣುತ್ತೆ ಗಿಡದಲ್ಲಿ, ಏರ್ಪೇರ್ ಆಗ್ತಕ್ಕಂಥದ್ದು. ಆ ಏರ್ಪೇರ್ ಆಗ್ತಕ್ಕಂಥದ್ದು ಏನೇನೋ ಇರ್ಬೋದು. ಉದಾಹರಣೆಗೆ ಬಂದ್ ರೋಗ ಅಂತ ಕರಿತೀವಿ, ಇಡುಮಂಡಿಗೆ ಅಂತ ಕರಿತೀವಿ. ಇಲ್ಲೇನು ಸುಮಾರು ಕಾರಣಗಳಿಂದ ಹೇಳ್ಬೋದು ಇದನ್ನ. ಅದರ ಲಕ್ಷಣಗಳು ಯಾವ ಥರ ಕಾಣ್ತಾವಂದರೆ, ಒಂದು ಎಲೆ ಗಾತ್ರ ಕಡಿಮೆ ಆಗ್ತದೆ, ಎಲೆ ಉದ್ದ ಇರ್ತವೆ, ಅದು ಗಾತ್ರ ಕಡಿಮೆ ಆಗ್ಬಿಡುತ್ತೆ ಮೊದಲನೇದಾಗಿ. ಆಮೇಲೆ ಮುಂದುವರೆದಂತೆ ಈ ಗೆಣ್ಣುಗಳ ಅಂತರ ಗೆಣ್ಣುಗಳು ಅಂತ ಹೇಳ್ತೀವಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಗೊಂಚಲ ಸೈಜು ತುಂಬಾನೇ ಕಡಿಮೆ ಆಗ್ಬಿಡುತ್ತೆ. ಇದು ಕೆಲವು ಸಿಂಪ್ಟಮ್ಸ್ ಅಂತ ಕರಿತೀವಿ. ಮತ್ತೆ ಗರಿಗಳ ಬೆಳವಣಿಗೆ ಕೂಡ ಕುಂಠಿತ ಆಗ್ಬಿಡುತ್ತೆ. ಮತ್ತೆ ಬೇರಿನ ಸಮೂಹ ನೋಡಿದಾಗ ಅಭಿವೃದ್ಧಿ ಕುಂಠಿತ ಆಗಿರುತ್ತೆ ಬೇರಿನ ಸಮೂಹ. ಸೊ ಇವು ಈ ಬಂದ್ ರೋಗದ ಲಕ್ಷಣಗಳು. ಹಿಡಿಮಂಡಿಗೆ ಅಂತಾನೂ ಕರೀತಾರೆ. ಇದಕ್ಕೆ ಹಲವಾರು ಕಾರಣಗಳನ್ನ ಹೇಳ್ತಾ ಹೋಗ್ತೀವಿ. ಒಂದು ಬಸಿ, ಚೆನ್ನಾಗಿ ಬಸಿ ಕೊಡ್ತಕ್ಕಂಥದ್ದು. ಅಂದರೆ ನಿರ್ವಹಣೆಗೆ, ಹಿಡಿಮಣ್ಣಿಗೆ ನಿರ್ವಹಣೆಗೆ ಏನೇನು ಹೇಳ್ತೀವಿ ಅಂದರೆ, ಮೊದಲನೇದಾಗಿ ಚೆನ್ನಾಗಿ ಬಸಿಯೋದಕ್ಕೆ ಬಸಿ ಕಾಲುಗಳನ್ನು ಸ್ವಚ್ಛತೆ ಮಾಡಿ ಅಂತ ಹೇಳ್ತೀವಿ. ಫಲವತ್ತತೆ ನೋಡಿ, ಫಲವತ್ತತೆ ಕಡಿಮೆ ಇತ್ತು ಅಂದರೆ ಒಳ್ಳೆ ಗೊಬ್ಬರ ಮತ್ತು ಬೇವಿನ ಹಿಂಡಿ ಪ್ಲಸ್ ಶಿಫಾರತು ಮಾಡಿದ ಗೊಬ್ಬರಗಳನ್ನು ಕೊಡಬೇಕು ಅಂತ ಹೇಳ್ತೀವಿ. ಅದರ ಜೊತೆಗೆ ತಾಮ್ರ ಮತ್ತು ಸುಣ್ಣದ ಅಂಶವನ್ನು ಮಣ್ಣಿಗೆ ಸೇರಿಸೋದ್ರಿಂದ ಪ್ರಾಬ್ಲಮ್ ಏನಿದೆ ಇಂಡು ಮಣ್ಣಿಗೆ ಇದು ಕಡಿಮೆ ಆಗಿದೆ ಅಂತ ಕೂಡ ಕಂಡು ಬಂದಿದೆ. ಇನ್ನು ಈ ಕಾಯಿ ಸೀಳೋದು ಕೂಡ ಒಂದು ಮುಖ್ಯವಾದ ಸಮಸ್ಯೆ ಅಂತ ನಾವು ಕೇಳ್ತಾ ಇರ್ತೀವಿ. ಹೌದು, ಇದು ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕಾಣುತ್ತದೆ. ಏನಂದ್ರೆ ಗಿಡಗಳೆಲ್ಲ ಆರೋಗ್ಯವಾಗಿರುತ್ತೆ. ಇದನ್ನ ಅಂಡೋಡಕ ಅಂತ ಕೂಡ ಕರೀತಾರೆ ರೈತರು.
ಏನಾಗುತ್ತೆ, ಹಣ್ಣಾಗಿರ್ತಕ್ಕಂಥ ಅಡಿಕೆ ಸೀಳಿದ ಮೇಲೆ ಬಿದ್ದೋಗ್ಬಿಡುತ್ತೆ. ಓಹೋ. ಅದು ರೈತರಿಗೆ ಲಾಸ್. ಅದು ಯಾಕೆ ಬೀಳುತ್ತೆ ಅನ್ನೋದೊಂದು ನೋಡೋದಾದ್ರೆ, ಮೊದಲನೇದಾಗಿ ಗಿಡದ ಒಂದು ಲಕ್ಷಣ ಆಗುತ್ತೆ, ಗಿಡದ ಕೆಪಾಸಿಟಿ ಅವೆಲ್ಲ ಹೋಗುತ್ತೆ. ಎರಡನೇದಾಗಿ ಬಸಿ ಕಡಿಮೆ ಇದ್ದಾಗ, ಮೂರನೇದಾಗಿ ಪ್ರಮುಖವಾಗಿ ಬೋರಾನ್ ಅಥವಾ ಬೋರಾಕ್ಸ್ ಅಂಶದ ಕೊರತೆ ಇದ್ರೂ ಸಹ ಸೀಳುವಿಕೆ ಜಾಸ್ತಿ ಆಗಿರೋದು ಕಂಡು ಬಂದಿದೆ. ಅದಕ್ಕೆ ಸಾಮಾನ್ಯವಾಗಿ ಏನು ಹೇಳ್ತೀವಿ ಅಂದ್ರೆ, ನಾವು ರೈತರಿಗೆ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರಗಳು, ಮುಖ್ಯವಾಗಿ ಪೊಟ್ಯಾಶ್ ಕ್ವಾಲಿಟಿಗೆ ಬರತಕ್ಕಂಥದ್ದು, ಪೊಟ್ಯಾಶನ್ನು ಕೊಡಿ. ಆನಂತರ ಸುಮಾರು ಒಂದು 25 ಗ್ರಾಮ್ ಬೋರಾಕ್ಸ್ ಅನ್ನ ವರ್ಷದಲ್ಲಿ ಸಮ ಪ್ರಮಾಣದಲ್ಲಿ 2 ಹಂತದಲ್ಲಿ ಕೊಟ್ರೆ ಇದರ ಸೀಳುವಿಕೆ ಅಥವಾ ಅಂಡೊಡಕ ಕಡಿಮೆ ಆಗಿರೋದು ಕಂಡು ಬಂದಿದೆ. ಅಂದ್ರೆ ಪೊಟ್ಯಾಶ್ ಆದ್ರೆ 500 ಗ್ರಾಮ್, ಬೋರಾಕ್ಸ್ ಆದ್ರೆ 25 ಗ್ರಾಮ್ ಒಂದೊಂದು ಮರಕ್ಕೆ ಲೆಕ್ಕ. ಎಷ್ಟು ಪ್ರಮಾಣದಲ್ಲಿ ಕೊಟ್ರೆ ಕಾಯಿ ಸೀಳುವಿಕೆ ಸಮಸ್ಯೆಯನ್ನು ಪರಿಹರಿಸ್ಕೋಬಹುದು. ಮತ್ತಿನ್ನೊಂದು ಕಾಂಡ ಸೀಳುವಿಕೆ ಅಂತ ನಾವು ಹೇಳ್ತಾ ಇರ್ತೀರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಅಡಿಕೆ ಒಂದು ಏಕದಳ ಜಾತಿಗೆ ಸೇರಿರ್ತಕ್ಕಂಥ ಗಿಡ. ಅಂದ್ರೆ ಏಕದಳ ಜಾತಿದು ಏನಂದ್ರೆ, ಅದರಲ್ಲಿ ದ್ವಿತೀಯ ಅಂಗಾಂಶಗಳ ಅಭಿವೃದ್ಧಿ ಕಡಿಮೆ ಇರುತ್ತೆ, KMM ಇರೋದಿಲ್ಲ. ಅದಕ್ಕೋಸ್ಕರ ಸೊ ಆ ದೃಷ್ಟಿಯಿಂದ ಅಡಿಕೆಗೆ ಹಾನಿ ಕಡಿಮೆ ಮಾಡಬೇಕು. ಬೇರೆ ಇರ್ಬೋದು, ಕಾಂಡ ಇರ್ಬೋದು, ಆಪರೇಷನ್ ಮಾಡ್ಬೇಕಾದ್ರೆ ಈ ಕಾಂಡ ಸೀಳುವಿಕೆ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಅಡಿಕೆಗೆ ಟಿಲ್ಲರು ಅಥವಾ ಟ್ರ್ಯಾಕ್ಟರ್ ಹೊಡಿಬೇಕಾದ್ರೆ ಸ್ವಲ್ಪ ಡ್ಯಾಮೇಜ್ ಆಗಿದ್ದಾಗ ಸೀಳ್ತಕ್ಕಂಥ ಇರ್ಬೋದು. ಇವೆಲ್ಲದಕ್ಕಿಂತ ಪ್ರಮುಖವಾದ ಕಾರಣ ಸೂರ್ಯನ ಕಿರಣ. ಮುಖ್ಯವಾಗಿ ಈ ನೈಋತ್ಯ ಸೂರ್ಯನ ಕಿರಣ ಏನಿದೆ, ಅಕ್ಟೋಬರ್ ನವೆಂಬರ್ ತಿಂಗಳಾದ್ಮೇಲೆ ಅಲ್ಲಿ ಕಾಂಡಕ್ಕೆ ಬೀಳ್ತಾ ಇರುತ್ತೆ, ಅಲ್ಲಿಂದ ಸುಡ್ತಕ್ಕಂಥದ್ದು. ಅಂದ್ರೆ ಸುಡೋದಂದ್ರೆ ಅರ್ಥ ಏನಂದ್ರೆ, ಅಲ್ಲಿ ಅಂಗಾಂಶ ಸಾಯ್ತಕ್ಕಂಥದ್ದು, ಸೂರ್ಯನ ಕಿರಣದಿಂದ ಅಂಗಾಂಶ ಸಾಯುತ್ತೆ, ಆವಾಗ ಕಾಂಡ ಸೀಳ್ತಕ್ಕಂಥದ್ದು ಕಾಣ್ತೀವಿ. ಯಾಕಂದ್ರೆ ಇದ್ರ ಏಕದಳ ಜಾತಿಗೆ ಸೇರಿರ್ತಕ್ಕಂಥದ್ರಿಂದ ಬೇಗ ಕಾಂಡ ಮತ್ತೆ ರಿಕವರಿ ಆಗೋದಿಲ್ಲ. ಆ ದೃಷ್ಟಿಯಿಂದ ಈ ಕಾಂಡ ಸೀಳುವಿಕೆಯನ್ನು ಕಡಿಮೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ರೈತರು ಮೊದಲನೇದಾಗಿ ನೆಡಬೇಕಾದ್ರೆ ಒಂದು ಪದ್ಧತಿ ಹೇಳಿದೆ, ನಿರ್ದಿಷ್ಟ ದಿಕ್ಕಿನಲ್ಲಿ ನೆಟ್ಕೊಳ್ತಕ್ಕಂಥದ್ದು. ಎರಡನೇದಾಗಿ ಅಡಿಕೆ ನೆಟ್ಟಿರ್ತಕ್ಕಂಥ ಪ್ರದೇಶದ ಸುತ್ತಲೂ ಸರ್ವೆ ಮರ ಇರ್ಬೋದು ಅಥವಾ ಬೇರೆ ಜಾತಿಯ ನೆರಳಿಗೆ ಒದಗಿಸ್ತಕ್ಕಂಥ ಮರಗಳನ್ನ ನೆಡ್ತಕ್ಕಂಥದ್ದು. ಮೂರನೇದಾಗಿ ಕಾಂಡಗಳಿಗೆ ಸುಣ್ಣ ಲೇಪನ ಮಾಡ್ತಕ್ಕಂಥ ಪ್ರಮುಖವಾದಂಥ ಒಂದು ಪದ್ಧತಿ. ಸೊ ಇದು ಎಲ್ಲ ರೈತರಿಗೂ ಮಾಡ್ತಾ ಇದ್ದಾರೆ, ಮಾಡ್ಬೋದು. ಮಾಡಲಿಲ್ಲ ಅಂದ್ರೂ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಇಲ್ಲ ಕೆಲವು ರೈತರು ಏನು ಮಾಡ್ತಾರೆ, ಸುಣ್ಣ ಲೇಪನ ಮಾಡಲ್ಲ, ತಮ್ಮಲ್ಲೇ ಇರ್ತಕ್ಕಂಥ ಎಲೆಗಳಿರ್ತಾವಲ್ಲ ಅದನ್ನ ಹಾಕಿ ಸುತ್ತತಕ್ಕಂಥದ್ದು ಮಾಡ್ತಾರೆ. ಮತ್ತೆ ಎಲೆ ಬಳ್ಳಿಗಳನ್ನು ಕೂಡ ಹಬ್ಬಿಸ್ತಕ್ಕಂಥದ್ದು ಮಾಡ್ತಾರೆ. ಅದ್ರ ಜೊತೆಗೆ ಸುಣ್ಣ ಲೇಪನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಕಡೆ ಕೊಡಗು ಜಿಲ್ಲೆಯಲ್ಲಿ ಮೆಣಸಿನ ಬಳ್ಳಿಗಳನ್ನು ಕೂಡ ಹಬ್ಬಿಸ್ಬೋದು. ಮೆಣಸಿನ ಬಳ್ಳಿ ಹಬ್ಬಿಸೋದು ಬಹಳ ಮುಖ್ಯವಾದ. ಯಾಕಂದ್ರೆ ಈಗ ಅದು ಈಗ ಮೆಣಸು ಕೂಡ ಒಳ್ಳೆ ಬೆಲೆ ಇರ್ತಕ್ಕಂಥದ್ರಿಂದ ಎಲ್ಲ ರೈತರು ಮಾಡ್ತಿದ್ದಾರೆ. ಇದು ಕೂಡ ಉತ್ತಮವಾದಂಥ ಪದ್ಧತಿ. ಇನ್ನು ಯಾವುದೇ ಬೆಳೆಯನ್ನು ಬೆಳೆಯುವಾಗ ಸಸ್ಯ ಸಂರಕ್ಷಣೆ ಬಹಳ ಮುಖ್ಯವಾಗುತ್ತೆ. ಈ ಅಡಿಕೆ ಬೆಳೆಗೆ ಬರುವಂಥ ಮುಖ್ಯವಾದ ಕೀಟ ಪೀಡೆಗಳು ಯಾವ್ಯಾವು ಅಂತೀರಿ? ಅಡಿಕೆಗೆ ಪ್ರಮುಖವಾಗಿ ಒಂದು 8-10 ಕೀಟಗಳು ಮತ್ತು 5-6 ರೋಗಗಳು ಕಾಣುತ್ತೆ. ರೋಗಗಳು ಕೂಡ ಸಾಕಷ್ಟಿದ್ದಾವೆ. ಪ್ರಮುಖ ಕೀಟಗಳಲ್ಲಿ ನಾವು ಕೀಟಗಳನ್ನ ಏನು ಮಾಡ್ಬೋದು ಅಂದರೆ, ರಸಾಯನ ಕೀಟಗಳು ಮತ್ತು ಬೇರೆ ಥರದ ಕೀಟಗಳು ಅಂತ ನಾವು ಗುರುತಿಸ್ತಾ ಹೋಗ್ತೀವಿ. ಈಗ ರಸಾಯನ ಕೀಟಗಳು ನೋಡಿದಾಗ ಈಗ ಜೇಡ ನುಷಿ ಬರ್ತಕ್ಕಂಥದ್ದು, ಸುಳಿ ತಿಗಣಿ ಇರ್ತಕ್ಕಂಥದ್ದು, ಹಿಟ್ಟು ತಿಗಣಿ ಇರ್ತಕ್ಕಂಥದ್ದು, ಶಲ್ಕ ಕೀಟ, ಇವು ರಸ ಇರ್ತಕ್ಕಂಥ ಕೀಟಗಳು ಅಂತ. ಈಗ ಮೊದಲನೇದಾಗಿ ನೋಡೋದಾದ್ರೆ ಜೇಡ ನುಷಿ ಏನು ಮಾಡುತ್ತೆ ಅಂದರೆ, ಗರಿಗಳ ತಳಭಾಗದಲ್ಲಿ ಇರುತ್ತದು, ಚಿಕ್ಕ ಚಿಕ್ಕ ನುಸಿಗಳು ನಮ್ಮ ಕಣ್ಣು ಕಾಣಲ್ಲವು, ರಸ ಇರ್ತವೆ. ರಸ ಈರ್ದಾಗ ಏನಾಗುತ್ತೆ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ನುಸಿಯನ್ನು ನಿಯಂತ್ರಣಕ್ಕೆ ಪ್ರಮುಖವಾದಂಥ ಒಂದು ರಾಸಾಯನಿಕ ಅಂದರೆ ಡೈಕೋಫಾಲ್ ಅಂತ ಒಂದು ಔಷಧಿ. ಅದನ್ನು 2.5 ಮಿಲಿಲೀಟರ್ 1 ಲೀಟರ್ ಸ್ಪ್ರೇ ಮಾಡೋದ್ರಿಂದ ಈ ನುಸಿ ನಿಯಂತ್ರಣ ಮಾಡ್ಬೋದು. ಮತ್ತೆ ಗಂಧಕನೂ ಬಳಸ್ಕೋಬಹುದು ಅಂತ. ಗಂಧಕನೂ ಬಳಸ್ಬೋದು. ಗಂಧಕ ಬಳಸಬೇಕಾದ್ರೆ ಒಂದು ಸುಮಾರು 3-4 ಗ್ರಾಮ್ 1 ಲೀಟರ್ಗೆ ಬಳಸಬೇಕಾಗುತ್ತೆ ಅವರು. ಅಂದರೆ ಇದು ಕೀಟ ಅಲ್ಲ, ಇದೇ ಒಂದು ಜಾತಿಯ ಪೀಡೆ ಅಂತ. ಅದು ಕೀಟ ಜಾತಿಗೆ ಸೇರಿಸೋದಿಲ್ಲ, ಇದು ನುಸಿನ ಬೇರೆ ಮಾಡ್ತೀವಿ. ಅದು ಅಂದ್ರೆ ಮೈಟ್ ಅಂತ ನಾವು ಮೈಟ್ಸ್ ಅಂತ ಕರಿತೀವಿ. ಅದು ಇನ್ನೊಂದು ಪ್ರಮುಖವಾದ ಕೀಟ ಸುಳಿ ತಿಗಣಿ ಅಂತ. ಬೇಸಿಗೆ ಸಂದರ್ಭದಲ್ಲಿ ಇದರ ಹಾವಳಿ ಜಾಸ್ತಿ. ಇದು ಈ ಚಿಕ್ಕ ಪ್ರೌಢ ಕೀಟಗಳು ಮತ್ತು ಅದರ ಮರಿಗಳು ಗುಂಪು ಎಲ್ಲ ಸೇರ್ಕೊಂಡು ಒಂಬಾಳೆಯಲ್ಲೇ ಅಂದ್ರೆ ಇನ್ನೂ ಏನು ಗರಿ ಬಿಡಿಸ್ತಾ ಇರುತ್ತೆ, ಅದಕ್ಕಿಂತ ಮೊದಲೇ ಗರಿಯಲ್ಲಿ ಸೇರ್ಕೊಂಡ್ಬಿಟ್ಟು ಎಲ್ಲ ರಸ ಹೀರ್ಬಿಡ್ತವೆ. ಆವಾಗ ನಾವು ಅದರ ಗರಿ ಬಿಡಿಸ್ಕೊಂಡಾಗ ಏನಾಗುತ್ತೆ, ಬಣ್ಣದ ಚುಕ್ಕೆಗಳು ಕಾಣಿಸ್ಕೊತವೆ, ಕಂದು ಬಣ್ಣ ಆಗಿರ್ತವೆ. ಸೊ ಇದು ಪ್ರಮುಖವಾದಂಥ ಲಕ್ಷಣ. ಇದರ ಒಂದು ನಿರ್ವಹಣೆಗೆ ನಮ್ಮಲ್ಲಿ ಸಾಮಾನ್ಯವಾಗಿ ದೊರೆಯತಕ್ಕಂಥ ಕ್ವಿನಾಲ್ಫಾಸ್ ಅಂತೀವಿ. ಸೊ ಅದೊಂದು 2 ಮಿಲಿಲೀಟರ್ 1 ಲೀಟರ್ ಔಷಧಿಗೆ ಸಿಂಪರಣೆ ಮಾಡಿದರೆ ಸೊ ಇದನ್ನು ನಿವಾರಣೆ ಮಾಡ್ಬೋದು. ಅದರ ಜೊತೆಗೆ ಇನ್ನೂ ಒಂದು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದಿದೆ. ಈಗ ಪೋರೇಟ್ ಅನ್ನೋ ಒಂದು ಪುಡಿ ಇದೆ. ಆ ಪುಡಿಯನ್ನು ಸುಳಿಯಲ್ಲಿ ಹಾಕೋದ್ರಿಂದ, ಸೊ ಒಂದು 10 ಗ್ರಾಮ್ ಅಷ್ಟು ಒಂದು ಮರಕ್ಕೆ ಹಾಕೋದ್ರಿಂದ
ಸೊ ಅದರ ನಿರ್ವಹಣೆ ಕೂಡ ಮಾಡ್ಬೋದು. ಹ್ಮ್. ಇನ್ನೊಂದು ಪ್ರಮುಖವಾದ ಕೀಟ ಹೊಂಬಾಳೆಯಲ್ಲಿ ಹುಳ ಸೇರ್ಕೊಳ್ಳುತ್ತೆ. ಹೊಂಬಾಳೆಯಲ್ಲೇ ತಿಂತವೆ. ಅದು ಹೊಂಬಾಳೆಯನ್ನ ತೂತ್ ಮಾಡ್ಕೊಂಡು ಹೋಗಿ ಹೊಂಬಾಳೆ ಸೇರ್ಕೊಂಡು ಅಲ್ಲೇ ಹುಳುಗಳೆಲ್ಲ ತಿಂದು ಹೂಗಳೆಲ್ಲ ಡ್ಯಾಮೇಜ್ ಮಾಡ್ತಕ್ಕಂಥದ್ದು. ಇದಕ್ಕೂ ಕೂಡ ಇದೇ ಪದ್ಧತಿಯನ್ನು ಅಳವಡಿಸಿದ್ರೆ ಸಾಕು. ಸುಳಿ ತಿಗಣಿಗೆ ನಾವೇನು ಹೇಳಿದ್ವಲ್ಲ ಅದನ್ನೇ ಪದ್ಧತಿ ಬಳಸಿದ್ರೆ ಸಾಕಾಗುತ್ತೆ. ಅಂದ್ರೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸ್ ಅನ್ನು ಬೆರೆಸ್ಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಈಗ ಹಿಟ್ಟು ತಿಗಣೆ ಅಂತ ಬರುತ್ತೆ. ಇದು ಕೂಡ ಬೇಸಿಗೆ ಸಮಯದಲ್ಲಿ ಇದರ ಹಾವಳಿ ಜಾಸ್ತಿ ಇರುತ್ತೆ. ಬಿಳಿ ಬಣ್ಣ ಗೊತ್ತಿರುತ್ತೆ. ಅದು ರಸ ಹೀರ್ಬಿಟ್ಟು ಗಿಡದ ಒಂದು ಬೆಳವಣಿಗೆ ಕುಂಠಿತ ಮಾಡ್ತಕ್ಕಂಥದ್ದು. ಇದಕ್ಕೆ ಒಳ್ಳೆ ಔಷಧಿ ಅಂತ ಹೇಳೋದಾದ್ರೆ ಡೈಮೆಥೇಟ್ 1.5 ml ಇಂದ 2 ml ಅಷ್ಟು ಬಳಸಿದ್ರೆ ಸಾಕಾಗುತ್ತೆ. ಅಥವಾ ಇಮಿಡಾಕ್ಲೋಪಿಡ್ ಅಂತ ಪ್ರಮುಖವಾದಂಥ ಒಂದು ಕೀಟನಾಶಕ ಅದನ್ನ ಅರ್ಧ ಮಿಲಿ 1 ಲೀಟರ್ ನೀರಿಗೆ ಬಳಸಿದ್ರೆ ಸಾಕಾಗುತ್ತೆ. ಇನ್ನೊಂದು ಗೊಣ್ಣೆ ಹುಳ ಅಂತ ಬರುತ್ತೆ. ಇದ್ರ ಹಾವಳಿ ಸ್ವಲ್ಪ ಮಲೆನಾಡಲ್ಲಿ ಜಾಸ್ತಿ, ಮಲೆನಾಡು ಮತ್ತು ಸ್ವಲ್ಪ ಕೋಸ್ಟಲ್ ಬೆಲ್ಟ್ ಅಲ್ಲಿ ಕೂಡ ಕಾಣುತ್ತೆ. ಕರಾವಳಿಯಲ್ಲಿ ಇಲ್ಲೇನಂದ್ರೆ ಬೇರುಗಳಲ್ಲಿ ಸೇರ್ಕೊಂಡ್ಬಿಡ್ತವೆ. ಬೇರುಗಳ ಹಾನಿ ಮಾಡ್ತಕ್ಕಂಥದ್ದು ಪ್ರಮುಖವಾಗಿದೆ. ಯಾವಾಗ ಬೇರು ಹಾನಿ ಆಯಿತು ಅಂದರೆ ಗಿಡದ ಬೆಳವಣಿಗೆ ಪೂರ ಕುಂಠಿತ ಆಗ್ತಕ್ಕಂಥದ್ದು, ಸಪೂರ ಆಗ್ತಕ್ಕಂಥದ್ದು ಇರ್ಬೋದು, ಗಿಡಗಳ ಗೆಣ್ಣುಗಳ ಅಂತರ ಕಡಿಮೆ ಇರ್ತಕ್ಕಂಥದ್ದು ಇರ್ಬೋದು, ಹಳದಿ ತಿರುತಕ್ಕಂಥದ್ದು ಇರ್ಬೋದು. ಇವೆಲ್ಲ ಲಕ್ಷಣಗಳನ್ನು ನಾವು ನೋಡ್ಬೋದು ಗೊಣ್ಣೆ ಹುಳದ ಸಮಸ್ಯೆ ಇದ್ದಾಗ. ಸೊ ಗೊಣ್ಣೆ ಹುಳ ನಿರ್ವಹಣೆಗೆ ಏನು ಮಾಡ್ಬೇಕಂದ್ರೆ ಮೊದಲನೇದಾಗಿ ಆಕರ್ಷಕ ಬಳೆಗಳನ್ನ ಬಳಸಿ ಅದರ ದುಂಬಿಗಳೇನಿರ್ತವೆ ಅದನ್ನ ಹಿಡಿದು ಕೊಳ್ಳತಕ್ಕಂಥದ್ದು ಮೊದಲನೇದಾಗಿ ಮುಖ್ಯವಾದ ಕ್ರಮ. ಎರಡನೇದಾಗಿ ಕ್ಲೋರೋಪೈರಿಫಾಸ್ ಅಂತ ಒಂದು ಔಷಧಿ ಕೀಟನಾಶಕ ಅದನ್ನ 1 ಲೀಟರ್ಗೆ 10 ಮಿಲಿ ಬಳಸಬೇಕಾಗುತ್ತೆ. ಬಳಸಿ ಬುಡಕ್ಕೆ ಸುರಿತಕ್ಕಂಥದ್ದು, ಸಿಂಪರಣೆ ಅಲ್ಲ ಇದು. ಸಿಂಪರಣೆ ಮಾಡೋದಕ್ಕೆ ಬೇಕಾಗಿಲ್ಲ, ಬುಡಕ್ಕೆ ಸುರಿತಕ್ಕ ಡ್ರೆಂಚಿಂಗ್ ಅಂತ ಕರಿತೀವಿ. ಈ ತರ ಮಾಡೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಗೊಣ್ಣೆ ಹುಳುಗಳ ಸಂತತಿ ಏನಿದೆ ಅದು ಸತ್ತು ಹೋಗ್ಬಿಡುತ್ತೆ. ಜೇಡ ನುಸಿ ತರ ಇನ್ನೊಂದು ನುಸಿ ಕೂಡ ಬರುತ್ತೆ. ಅದು ಜೇಡ ನುಸಿ ಯಾವ ತರ ಹೆಚ್ಚು ಕಡಿಮೆ ಡ್ಯಾಮೇಜ್ ಮಾಡುತ್ತೆ ಅದೇ ತರ ಲಕ್ಷಣಗಳನ್ನ ನಾವು ಕಾಣ್ಬೋದು. ಇದಕ್ಕೆ ಕೂಡ ಇನ್ನೂ ಒಳ್ಳೆ ಔಷಧಿಗಳಿದಾವೆ. ಯಾಕೆ ಡೈಕೋಫೋಲ್ ತರನೇ ಅದನ್ನ ಬಳಸಿದ್ರೆ ಸಾಕಾಗುತ್ತೆ. ಇಲ್ಲ ಪ್ರಾಪರ್ ಗೈಟ್ ಅಂತ ಕೂಡ ಬರುತ್ತೆ, ಅರ್ಧ ಮಿಲಿ ಸಾಕಿದು. ಸೊ ಅದು ಸ್ಟ್ರಾಂಗ್ ಔಷಧಿ, ಅದನ್ನು ಕೂಡ ಬಳಸಬಹುದು. ಆಮೇಲೆ ಕಾಯಿ ಕೊರಕ, ಇದು ಹಿಂಗಾರೆಲ್ಲ ಬಿಚ್ಕೊಂಡಿರುತ್ತೆ, ಮೂತಿ ಹುಳ ತರ ಇರುತ್ತೆ ಇದು. ಸೊ ಇದು ಪೆಂಟಟೋಮಿಡ್ ಬಗ್ ಮತ್ತು ಕಾಯಿ ಕೊರಕ ಎರಡೂ ಸಮಸ್ಯೆಗಳಿರ್ತವೆ. ಸೊ ಇವೇನ್ ಮಾಡ್ತವೆ, ಅಲ್ಲಿ ಕಾಯಲ್ಲಿ ರಸ ಇರೋದ್ರಿಂದ ಎಳೆ ಕಾಯಿಗಳು ಬೀಳ್ತಾ ಇರ್ತವೆ. ಸಾಮಾನ್ಯವಾಗಿ ಕ್ಲೋರೋಪೈರಿಫಾಸ್ ದ್ರಾವಣವನ್ನು 2 ಮಿಲಿ ಹಾಕಿ ಸಿಂಪರಣೆ ಮಾಡಿದ್ರೆ ಈ 2 ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇನ್ನೊಂದು ಪ್ರಮುಖವಾದ ಕೀಟ ಶಲ್ಕ ಕೀಟ, ಸ್ಕೇಲ್ಸ್ ಅಂತ ಹೇಳ್ತೀವಿ. ಸೊ ಅವು ಕಾಂಡದ ಮೇಲೆ ಇರ್ಬೋದು, ಎಲೆ ಮೇಲೆ ಇರ್ಬೋದು, ಅಥವಾ ಹಿಂಗಾರದಲ್ಲೂ ಇರ್ಬೋದು, ಎಲ್ಲಾದ್ರೂ ಇರ್ಬೋದು. ಇವು ಹಾಗೆ ಗರಿಗಳಿಂದ ರಸ ಇರ್ತಕ್ಕಂಥದ್ದು. ಇವು ಕಾಣಿಸ್ಕೊಂಡಾಗ ಇಮಿಡಾಕ್ಲೋಪಿಡ್ ಹೇಳಿದೆ, ಅದನ್ನಾದ್ರೂ ಬಳಸ್ಬೋದು. ಇನ್ನು ಕೆಲವು ಔಷಧಿ ಸ್ಪೈನೋಸೈಡ್ ಅಂತ ಬಂದಿದೆ, ಅರ್ಧ ಮಿಲಿ ಲೀಟರ್ ಬಳಸಿದ್ರೆ ಸಾಕದು 1 ಲೀಟರ್ ನೀರಿಗೆ. ಸೊ ಈ ತರ ಸುಮಾರು ಅಡಿಕೆಗೆ ಕಾಡ್ತಕ್ಕಂಥ ಪ್ರಮುಖವಾದಂಥ ಕೀಟಗಳಿವು. ಅದರ ಜೊತೆಗೆ ತಂಪಾದ ಪ್ರದೇಶದಲ್ಲಿ ಇನ್ನೊಂದು ಸಮಸ್ಯೆ ಕಾಣ್ತಾ ಇರ್ತೀವಿ, ಅದು ರೈತರು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಈ ಬಸವನ ಹುಳ ಅಂತ ಹೇಳ್ತೀವಿ. ಹೆಚ್ಚು ತೇವಾಂಶ ಎಲ್ಲಿ ಇರುತ್ತೆ, ಅಡಿಕೆ ತೋಟಗಳಲ್ಲಿ ಸಾಮಾನ್ಯವಾಗಿ ತೇವಾಂಶ ಕಾಣ್ತಾ ಇರ್ತೀವಿ. ಅಂಥದ್ರಲ್ಲಿ ಇದು ಅಡಿಕೆ ಮರಕತ್ತು ಗರಿಯಿಂದ ಹಿಡಿದು ಹಿಂಗಾರದಿಂದ ಹಿಡಿದು ಎಲ್ಲ ಕೂಡ ತಿಂತಕ್ಕಂಥದ್ದು. ಇದಕ್ಕೆ ಬೇರೆ ಬೇರೆ ರೂಪದಲ್ಲೇ ಇದನ್ನ ನಿಯಂತ್ರಣ ಮಾಡ್ಬೋದು. ಮೊದಲನೇದಾಗಿ ಏನು ಗೊಣ್ಣೆ ಹುಳುಗಳಿದಾವೆ ಅವನ್ನ ಎರಕಬೇಕು, ಅಂದ್ರೆ ಆಯಸ್ಬಿಟ್ಟು ನಾವು ಅದನ್ನು ಸಾಯಿಸ್ತಕ್ಕಂಥ ಇರ್ಬೋದು. ಸುಣ್ಣ ಅಥವಾ ಉಪ್ಪಿನ ದ್ರಾವಣದಲ್ಲಿ ಹಾಕಿದ್ರೆ ಇವು ಸಾಮಾನ್ಯವಾಗಿ ಸತ್ತೋಗ್ಬಿಡ್ತವೆ ಬಸವನ ಹುಳುಗಳು. ಈ ಪದ್ಧತಿ ಬಳಸ್ಬೋದು. ಅದ್ರ ಜೊತೆಗೆ ಈಗ ಬೈಟ್ಸ್ ಅಂತ ಮಾಡಿದ್ದಾರೆ, ಆ ಪದ್ಧತಿ ಮಾಡ್ಬೋದು. ಕೆಲವು ಸ್ನೈಲ್ ಕಿಲ್ ಅಂತ ಒಂದು ರಾಸಾಯನಿಕ ಬಂದಿದೆ, ಮೆಟಾಲ್ಡಿಹೈಡ್ ಅಂತ ಬರುತ್ತೆ, ಅದೊಂದು ಚಕ್ಲಿ ರೂಪದಲ್ಲಿರುತ್ತೆ. ಅದನ್ನ ತೋಟದಲ್ಲಿ ಹರಡೋದ್ರಿಂದ ಇವು ತಿಂದು ಅದು ಸಾಯುತ್ತೆ, ಅದು ಒಂಥರ ಬೈಟ್ ತರನೇ. ಈ ಪದ್ಧತಿಗಳನ್ನ ಬಳಸೋದ್ರಿಂದ ಬಸವ ನಿಯಂತ್ರಣ ಮಾಡಬಹುದು. ಇವು ಮುಖ್ಯವಾಗಿ ಕೀಟಪೀಡೆಗಳ ಬಗ್ಗೆ ಆಯಿತು. ರೋಗಗಳು ಕೂಡ ಸಾಕಷ್ಟು ಮಲೆನಾಡಲ್ಲಿ ಕಂಡುಬರೋದನ್ನ ನಾವು ಕಾಣ್ತಾ ಇರ್ತೀವಿ. ಇವುಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಪ್ರಮುಖವಾಗಿ ಈ ಮಲೆನಾಡು ಪ್ರದೇಶದಲ್ಲಿ ಕೊಳೆ ರೋಗ ಅಥವಾ ಮಹಾಳಿ ಅಂತ ಕರೀತಾರೆ. ಹೌದೌದು. ಸೊ ಇದು ಸಾಮಾನ್ಯವಾಗಿ ಹೆಚ್ಚು ಮಳೆ ಬರತಕ್ಕಂಥ ಪ್ರದೇಶ. ಮೈದಾನ ಪ್ರದೇಶದಲ್ಲಿ ಇದರ ಹಾವಳಿ ಕಡಿಮೆ. ಹೆಚ್ಚು ಮಳೆ ಬರತಕ್ಕಂಥ ಮಲೆನಾಡು ಮತ್ತೆ ಕೋಸ್ಟಲ್ ಬೆಲ್ಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಜೂನ್ ನಿಂದ ಪ್ರಾರಂಭವಾದಂತ ಮಳೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ವಿಪರೀತ ಮಳೆ ಬರೋದ್ರಿಂದ ಈ ಶಿಲೀಂಧ್ರ ಬೆಳೆಯುತ್ತೆ. ಬೆಳೆದು ಕಾಯಿಗಳು ಕೊಳೆಯಲಿಕ್ಕೆ ಪ್ರಾರಂಭ ಆಗ್ಬಿಡ್ತವೆ. ಕೊಳ್ತಾದ್ಮೇಲೆ ಗೊನೆಯಲ್ಲೇ ಕೊಳೆಯಕ್ಕೆ ಪ್ರಾರಂಭ ಆಗಿ ಎಲ್ಲ ಬಿದೋಗ್ಬಿಡ್ತವೆ. ಒಂದೊಂದ್ಸಾರಿ ಎಂಟೈರ್ ಗೊಂಚಲು ಏನಿದೆ ಎಲ್ಲ ಬೋಳ್ಬೋಳ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅಂದ್ರೆ ಇದರ ತೀವ್ರತೆ ನೋಡಿಕೊಂಡು ಈ ರೋಗ ಏನಿದೆ ಮಹಾಳಿ ಅಂತ ಏನಿದೆ ಪ್ರಮುಖವಾಗಿ ಮಳೆ ಆಧಾರಿತ, ಮಳೆ ಇರತಕ್ಕಂಥ ಪ್ರದೇಶದಲ್ಲಿ ಆಗ್ತಾ ಇರೋದ್ರಿಂದ ನಿಯಂತ್ರಣಕ್ಕೆ 2 ಪ್ರಮುಖವಾದಂಥ ಪದ್ಧತಿಗಳಿದಾವೆ. ಮೊದಲನೇದಾಗಿ ಸಿಂಪಡಣೆ ಮಾಡ್ತಕ್ಕಂಥದ್ದು ಬೋರ್ಡೋ ದ್ರಾವಣ.
ಇದು ಸಾಮಾನ್ಯವಾಗಿ ಎಲ್ಲ ಅಡಿಕೆ ಬೆಳೆಗಾರರು ಮಾಡ್ತಾ ಇರ್ತಾರೆ. 1% ಬೋರ್ಡ ದ್ರಾವಣವನ್ನು ಕನಿಷ್ಠ 2 ಬಾರಿ, ಕೆಲವು ರೈತರು 3 ಸಾರಿ ಕೂಡ ಮಾಡಿದಿರ್ತಕ್ಕಂಥದ್ದು ಉಂಟು. ಅದೇ ಮರಗಳು ದೊಡ್ಡದಿದ್ರು ಕೂಡ ಸಿಂಪಡಣೆ ಮಾಡಲೇಬೇಕಾಗುತ್ತೆ. 1% ಬೋರ್ಡ ದ್ರಾವಣವನ್ನು ಮಳೆ ಪ್ರಾರಂಭ ಆಗಿದ ಮೊದಲು ಕಂಪಲ್ಸರಿ ಮಾಡಲೇಬೇಕು, ಈ ಮಹಾಳಿಯನ್ನು ಕಡಿಮೆ ಮಾಡಲಿಕ್ಕೆ. ಆಮೇಲೆ ಸಾಧ್ಯ ಆದ್ರೆ ಮಧ್ಯದಲ್ಲಿ ಇನ್ನೊಂದು ಸಾರಿ ಸಿಂಪಡಣೆಗೆ ಹೇಳ್ತೀವಿ, 30 ದಿವಸಗಳ ಅಂತರ ಮಳೆ ಬಿಟ್ಟಿದ್ರೆ ಇನ್ನೊಂದು ಸಾರಿ ಸಿಂಪಡಣೆ, ಮತ್ತೆ 3ನೇ ಸಿಂಪಡಣೆ. ಈ 2-3 ಸಿಂಪಡಣೆ ಮಾಡೋದ್ರಿಂದ ಈ ಮಹಾಳಿಯನ್ನ ಕಡಿಮೆ ಮಾಡಬಹುದು. ಬೇರೆ ಅವಶ್ಯಕತೆನೇ ಇರೋದಿಲ್ಲ, ಓಡೋ ಒಂದು ಸಾಕು ಈ ಮಹಾಳಿಯನ್ನ ನಿರ್ವಹಣೆ ಮಾಡಬಹುದು. ಈ ಕೊಳೆ ರೋಗವನ್ನು ಇದು ಮುಖ್ಯವಾದ ರೋಗ. ಇನ್ನೊಂದು ಈ ಎಲೆ ಚುಕ್ಕೆ ರೋಗ ಅಂತ ಇತ್ತೀಚೆಗೆ ಹೆಚ್ಚು ಕಾಣಿಸ್ಕೊಳಿತ್ತು, ಮತ್ತೆ ಅದೊಂದು ಸುದ್ದಿ ಕೂಡ ಆಗಿತ್ತು. ಮತ್ತೆ ಇದು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಬೇಸಿಗೆ ಜಾಸ್ತಿ ಇದ್ದಾಗ ಇದರ ಹಾವಳಿ ಜಾಸ್ತಿ. ಎಲೆಗಳ ಮೇಲೆ ಬೂದಿ ಮಿಶ್ರಿತ ಒಂದು ಕಂದು ಬಣ್ಣದ ಚುಕ್ಕೆಗಳು ಕಾಣ್ತವೆ. ಅದು ಕ್ರಮೇಣವಾಗಿ ದೊಡ್ಡದಾಗ್ಬಿಟ್ಟು ಎಲೆಗಳೇ ಒಂಥರ ಸುಟ್ಟಂಗೆ ಆಗ್ಬಿಡೋದು. ಇದು ಪ್ರಮುಖವಾದಂಥ ಲಕ್ಷಣ. ಇದರ ನಿರ್ವಹಣೆಗೆ ಸಾಮಾನ್ಯವಾಗಿ ಇರ್ತಕ್ಕಂಥ ರಾಸಾಯನಿಕಗಳಾದ ಉದಾಹರಣೆ ಮ್ಯಾಂಗೋ ಜಂಪ್ ಸಿಂಪರಣೆ ಮಾಡೋದು 2 ಗ್ರಾಮ್ 1 ಲೀಟ್ರಿಗೆ, ಅಥವಾ ಇವನ್ನ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ, 3 ಗ್ರಾಮ್ 1 ಲೀಟ್ರಿಗೆ ಸಿಂಪರಣೆ ಮಾಡೋದ್ರಿಂದ, ಅಂದರೆ ಈ ಹಾವಳಿ ನೋಡಿಕೊಂಡು 2 ಅಥವಾ 3 ಸಾರಿ ಸಿಂಪರಣೆ ಮಾಡೋದ್ರಿಂದ ಎಲೆ ಚುಕ್ಕೆ ರೋಗವನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು. ಇನ್ನೊಂದು ಅಣಬೆ ರೋಗ ಅಂತ ಕರಿತೀವಿ. ಇದು ಮೈದಾನ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಮಲೆನಾಡಿಗಿಂತ. ಇಲ್ಲಿ ಏನಾಗುತ್ತಂದ್ರೆ ಅಣಬೆಯ ಫಂಗಸ್ ಏನಿದೆ ಶಿಲೀಂಧ್ರ ಪ್ರಾರಂಭಿಕ ಹಂತದಲ್ಲಿ ಕಾಂಡ ಸೂರಕ್ಕೆ ಪ್ರಾರಂಭ ಆಗುತ್ತೆ. ಅವಾಗಲೇ ಗುರುತಿಸ್ಕೊಂಡು ನಿರ್ವಹಣೆ ಮಾಡ್ಬೋದು. ಇಲ್ಲ ಸ್ವಲ್ಪ ತಡ ಮಾಡಿದ್ದೆ ಆದ್ರೆ ಕಾಂಡದಲ್ಲಿ ಅಣಬೆ ಬೆಳೆಯೋಕ್ಕೆ ಪ್ರಾರಂಭ ಆಗ್ಬಿಡುತ್ತೆ, ಹೊರಗಡೆ ಬಂದ್ಬಿಡ್ತಾವೆ. ಕಾಂಡ ಬೆಳೆಯುತ್ತೆ, ಕಾಂಡದಲ್ಲಿ ಅಣಬೆ ಬೆಳೆಯುತ್ತವೆ, ಬುಡದಲ್ಲಿ ಮುಖ್ಯವಾಗಿ ಅಣಬೆಗಳು ಕಾಣ್ಬಿಡ್ತವೆ, ನಾಯಿಕೊಡೆಗಳು. ಅವಾಗ ಏನಾಗುತ್ತೆ, ಇದರ ನಿರ್ವಹಣೆ ಕಷ್ಟ ಆಗ್ಬಿಡುತ್ತೆ. ಆ ದೃಷ್ಟಿಯಿಂದ ರೈತರು ಈ ಕಾಂಡ ಸೋರಕ್ಕೆ ಪ್ರಾರಂಭ ಆದಾಗಲೇ ಇದರ ನಿರ್ವಹಣೆಗೆ ಮುಂದಾಗಬೇಕಾಗುತ್ತೆ. ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಮುಖ್ಯವಾಗಿ ಏನು ಆ ಥರ ಕಾಣೋದು ಫಸ್ಟ್ 1-2 ಗಿಡದಿಂದ ಕಾಣುತ್ತೆ, ಆ ಮರವನ್ನ ಸಾಧ್ಯವಾದಷ್ಟು ಬೇರ್ಪಡಿಸಬೇಕು, ಬೇರೆ ಮರಗಳ ಸಂಪರ್ಕಕ್ಕೆ ಬರಬಾರ್ದು, ಬೇರುಗಳು ಬರದಂಗೆ ತಡಿಬೇಕಾಗುತ್ತೆ. ಈ ಶಿಲೀಂಧ್ರ ಬೇರು ಮುಖಾಂತರ ನೀರಿನ ಮುಖಾಂತರ ಹರಡುತ್ತೆ. ಅದರಿಂದ ಮೊದಲನೇ ಕಂಡೀಷನ್. ಎರಡನೇದಾಗಿ ಆ ಒಂದು ರೋಗ ತುತ್ತಾದಂಥ ಗಿಡಕ್ಕೆ ಈಗ ಕ್ಯಾಪ್ಟಾನ್ ಅಂತ ಅನ್ನೋದಿರ್ಬೋದು ಅಥವಾ ಥೈರಾಮ್ ಅಂತ ಒಂದು ಕೃಷಿಗಳಿದ್ದಾವೆ, ಇದನ್ನ ಡ್ರೆಂಚ್ ಮಾಡಬೇಕು. ಹೇಗೆ ಅಂತಂದ್ರೆ 100 ಗ್ರಾಮ್ ಪುಡಿಯನ್ನ ಒಂದು 25 ಲೀಟರ್ ಹಾಕೊಂಡು ಚೆನ್ನಾಗಿ ಸುರಿಬೇಕು ಬುಡಕ್ಕೆಲ್ಲ. ಅವಾಗ ಏನಾಗುತ್ತೆ, ಬುಡದಲ್ಲಿ ಏನಿದೆ ಫಂಗಸ್ ಸತ್ತು ಹೋಗ್ಬಿಡುತ್ತೆ. ಸೊ ಈ ಪದ್ಧತಿಯಿಂದ ಈ ಅಣಬೆ ರೋಗವನ್ನು ನಿರ್ವಹಣೆ ಮಾಡ್ಕೋಬಹುದು. ಇನ್ನೊಂದು ಪ್ರಮುಖವಾದಂತಹ ರೋಗ ಅಂತ ಹೇಳ್ಬೋದು, ಅಥವಾ ಒಂದೇ ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ರೋಗ ಅಂತಂದ್ರೂ ಹೇಳ್ಬಹುದು. ಯಾಕಂದ್ರೆ ಎಲ್ಲಾ ಪ್ರದೇಶದಲ್ಲೂ ಇದು ಕಂಡಿಲ್ಲ, ಅದೇ ಹಳದಿ ಎಲೆ ರೋಗ. ಸೊ ಇದಕ್ಕೆ ಇದುವರೆಗೂ ಸಂಶೋಧನೆ ಪ್ರಕಾರ ನಿಖರವಾದಂತಹ ಕಾರಣಗಳು ಕಂಡು ಬಂದಿಲ್ಲ. ಆದರೆ ಇದಕ್ಕೆ MLOs ಅಂತ ಇರ್ತವೆ, ಆ ಒಂದು ಕಾರಣದಿಂದ ಇದು ಬಂದಿರಬಹುದು ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಮೈಕೋಪ್ಲಾಸ್ಮಾ ಲೈಕ್ ಆರ್ಗಾನಿಸಮ್ಸ್ ಅಂತ. ಆದರೆ ಈ ಬಾಧಿತ ಮರಗಳನ್ನ ಗಮನಿಸಿದಾಗ ಅವು ಕಂದಿಗೆ ಬಂದಾಗ ತಿರ್ಗೋದು, ಎಲೆಗಳು ಹಳದಿ ಆಗ್ತಕ್ಕಂಥದ್ದು ಇರ್ಬೋದು. ಆಮೇಲೆ ಏನು ಬೇರುಗಳನ್ನ ನೋಡಿದಾಗ ಬೇರು ಸಮೂಹ ಪೂರ್ವಾಗಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಇವನ್ನ ಗಮನಿಸ್ಬೋದು. ಸೊ ಆ ದೃಷ್ಟಿಯಿಂದ ನಿಖರವಾದ ಕಾರಣ ಕಂಡು ಬಂದಿರೋದ್ರಿಂದ ಇದಕ್ಕೇನು ನಾವು ಕೆಲವು ನಿರ್ವಹಣಾ ಕ್ರಮಗಳನ್ನು ಹೇಳ್ತೀವಿ. ಅಂದರೆ ಸಾಮಾನ್ಯವಾದ ನಿರ್ವಹಣಾ ಕ್ರಮಗಳು. ಈಗ ಉದಾಹರಣೆಗೆ ಬಸಿ ಕಾಲುವೆ ಕೊಡ್ತಕ್ಕಂಥದ್ದು ಇರ್ಬೋದು, ಇಲ್ಲ ನೀರಿಲ್ಲ ಅಂದರೆ ನೀರು ಕೊಡ್ತಕ್ಕಂಥದ್ದು, ಬೇಸಿಗೆ ನೀರು ಕೊಡ್ತಕ್ಕಂಥದ್ದು, ಶಿಫಾರಸು ಕೊಡ್ತಕ್ಕಂಥ ಗೊಬ್ಬರಗಳನ್ನ ಕೊಡ್ತಕ್ಕಂಥದ್ದು. ಮತ್ತೆ ಸಾವಯವ ಗೊಬ್ಬರ ಕೊಡಬೇಕು, ಸಾವಯವ ಗೊಬ್ಬರ ಅಥವಾ ಈ ನಾವು ಹಸಿರೆಲೆ ಗೊಬ್ಬರ, ಇವುಗಳನ್ನ ಹಸಿರೆಲೆ ಗೊಬ್ಬರ ಬೆಳೆಸೋದು, ಅದನ್ನೇ ಬುಡಕ್ಕೆ ಹಾಕ್ತಕ್ಕಂಥದ್ದು. ಹಿಂಡಿ, ಉದಾಹರಣೆಗೆ ಬೇವಿನ ಹಿಂಡಿ ಸಾಮಾನ್ಯವಾಗಿ 500 ಗ್ರಾಮ್ವರೆಗೂ ಕೊಡಿ ಅಂತ ಹೇಳ್ತೀವಿ. ಸೊ ಇದಲ್ಲದೆ ಕೆಲವು ಕೀಟಗಳು ಸಮಸ್ಯೆಗಳು ಅಥವಾ ರೋಗಗಳೇನು ಸಮಸ್ಯೆ ಇತ್ತು ಅಂದರೆ ಅದೆಲ್ಲ ನಿರ್ವಹಣೆ ಮಾಡಿ ಅಂತ ಹೇಳ್ತೀವಿ. ಸೊ ಇಷ್ಟೆಲ್ಲ ಜೊತೆಗೆ ಬಸಿಗಾಲುವೆ ಬಹಳ ಮುಖ್ಯವಾಗಿ ಬಹಳ ರೋಗಗಳಿಗೆ ಕಾರಣ ಆಗುತ್ತೆ. ಸೊ ಇವೆಲ್ಲ ಮಾಡೋದ್ರಿಂದ ಇದರ ಹಾವಳಿ ಕಡಿಮೆ ಆಗಿರೋದು ಕಂಡು ಬಂದಿದೆ. ಅಂದರೆ ಇವತ್ತು ಮುಖ್ಯವಾಗಿ ಏನು ಅಂದರೆ ಅಡಿಕೆಗೆ ಒಳ್ಳೆ ಬೆಲೆ ಇರೋದ್ರಿಂದ ಎಲ್ಲೆಲ್ಲಿ ನೀರು ಬಸಿದು ಹೋಗದೇ ಇರುವಂಥ ಜಮೀನುಗಳಲ್ಲೂ ಅಡಿಕೆ ಬೆಳೆಯೋದಕ್ಕೆ ಮುಂದಾಗ್ತಾ ಇರೋದ್ರಿಂದ ಸಾಕಷ್ಟು ಈ ಸಸ್ಯ ಶಾರೀರಿಕ ಸಮಸ್ಯೆಗಳು ಮತ್ತು ರೋಗಗಳ ಸಮಸ್ಯೆಗಳು ಅಡಿಕೆಯಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ಸರಿಯಾಗಿ ನೀರು ಬಸ್ತು ಹೋಗುವಂಥ ಜಮೀನಲ್ಲಿ ಅಡಿಕೆ ಬೆಳೆಯೋದು ಬಹಳ ಮುಖ್ಯ. ನೀರಿನ ಸೌಲಭ್ಯ ಇರಲೇಬೇಕಾಗುತ್ತೆ. ಯಾಕಂದ್ರೆ ಅಡಿಕೆ ನೀರು ಬಯಸ್ತಕ್ಕಂಥ ಗಿಡ, ಆದರೆ ಹೆಚ್ಚಾದ ನೀರು ಕೂಡ ಇರಬಾರದು. ರೈತ ಬಾಂಧವರೇ, ತಮಗೆ ಈ ಅಡಿಕೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SY ಚಂದ್ರಶೇಖರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು.
ದೂರವಾಣಿ ಸಂಖ್ಯೆ ಹೀಗಿದೆ: 9442825873. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9442825873. ತುಂಬ ಸಂತೋಷ ಡಾಕ್ಟರ್ ಚಂದ್ರಶೇಖರ್ ಅವರೇ, ತಾವಿದುವರೆಗೂ ನಮ್ಮ ಈ ರೈತರು ಹೆಚ್ಚೆಚ್ಚಾಗಿ ಈ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಿರುವಂಥ ಈ ಅಡಿಕೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಅಡಿಕೆ ಬೆಳೆಯ ಸುಧಾರಿತ ತಳಿಗಳ ಬಗ್ಗೆ ಡಾಕ್ಟರ್ ಎಸ್.ವೈ. ಚಂದ್ರಶೇಖರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್.